ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 16ನೇ ತಾರೀಕು ಫೆಬ್ರವರಿ 2026 ಸೋಮವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸೆ, ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ, ಶ್ರವಣ ನಕ್ಷತ್ರ, ವಾರಿಯಾನ್ ಯೋಗ, ಶಕುನಿಕರಣ. ಇವತ್ತಿನ ಪಂಚಾಂಗ ಫಲ. ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿ ಸೋಮವಾರ ಆಗಿದೆ ಅವತ್ತು. ಕರ್ಮಕ್ಕೆ ತಕ್ಕಂತೆ ನಮ್ಮ ಹುಟ್ಟು ಮಕ್ಕಳೇ, ಕರ್ಮಕ್ಕೆ ತಕ್ಕಂತೆ ನಮ್ಮ ಹುಟ್ಟು. ನಮಗೊಂದು ಹೆಸರು, ಕೀರ್ತಿ, ನಷ್ಟ, ಕಷ್ಟ, ಅಧಿಕಾರ ಎಲ್ಲ ವಿಧಿ ಲಿಖಿತ. ನಾವು ಏನೋ ಮಾಡಿದ್ದೇವೆ, ಯಾರ್ದೋ ಕಿತ್ತಿದ್ದೇವೆ, ಈ ಜನ್ಮದಲ್ಲಿ ವಾಪಸ್ ಮಾಡಬೇಕು. ಯಾರಿಗೋ ಮೋಸ ಮಾಡಿದ್ದೇವೆ, ಈ ಜನ್ಮದಲ್ಲಿ ನಾವು ಮೋಸ. ಯಾರಿಗೋ ವಿದ್ಯೆ ಕೊಟ್ಟಿದ್ದೇವೆ, ಈ ಜನ್ಮದಲ್ಲಿ ಯಾರೋ ನಮಗೆ ವಿದ್ಯೆ ಹಿಡಿದು ಕೈ ಹಿಡಿತಾರೆ. ನನ್ನ ಗುರುಗಳು ನನಗೆ ಕೈ ಹಿಡಿದಾಗೆ, ಈ ದಡ್ಡನಿಗೆ, ಈ ಪೆದ್ದನಿಗೆ, ಈ ಗುಂಡನಿಗೆ ಅಂತ ಹೇಳಬಲ್ಲೆ. ಇದೆಲ್ಲ ಪೂರ್ವಜನ್ಮ ಸುಕೃತ, ಪಾಪ, ಪುಣ್ಯ. ಅದಕ್ಕೆ ಹೇಳ್ತಿರ್ತಾನೆ, ಆದಷ್ಟು ನಿತ್ಯ ಒಂದು ಬೊಗಸೆ ಊಟ ಆದರೂ ಯಾರಿಗಾದ್ರೂ ಕೊಡಿ, ಒಂದು ಹಸುಗೆ ತಿನ್ನಿಸಿ. ಮನುಷ್ಯರುಗಳಿಗೆ ಮಾಡೋಕೆ ಇಷ್ಟ ಇಲ್ಲ, ಒಂದು ಪಶು ಪಕ್ಷಿ ಪ್ರಾಣಿಗಾದ್ರೂ ಒಂದು ಬೊಗಸೆ ಇಡ್ತಾ ಬನ್ನಿ. ನಿಮ್ಮನ್ನ ಯಾವುದೋ ತೀರಾ ಕಷ್ಟ ಬಂದಿದೆ, ಆ ಟೈಮ್ನಲ್ಲಿ ಯಾರೋ ಬಂದು ನಿಮ್ಮನ್ನ ಕೈ ಹಿಡಿದು ನಿಲ್ಲಿಸ್ತಕ್ಕಂಥದ್ದಾಗುತ್ತೆ. ಇವತ್ತಿಗೂ ನಾನು ಮರೆಯೋಲ್ಲ. ಅವತ್ತಿನ ಕಾಲಕ್ಕೆ ಮದ್ರಾಸ್ ಅಂತಿದ್ರು, ಈಗ ಚೆನ್ನೈ ಅಂತಾರೆ. ಆ ಒಂದು ರೈಲ್ವೆ ಸ್ಟೇಷನಲ್ಲಿ ನಾನು ಮಲಗಿದ್ದೇನೆ. ಜೇಬಲ್ 30 ರೂಪಾಯಿ, ಒಂದು ಬ್ಯಾಗಲ್ಲಿ ಒಂದು ಜೊತೆ ಬಟ್ಟೆ ಅಷ್ಟೇ, ಒಂದು ಜೊತೆ ಚಪ್ಪಲಿ ಅಷ್ಟೇ ನನ್ನ ಹತ್ರ. ಆ ಚಪ್ಪಲಿನೂ ಕದ್ಬಿಡ್ತಾರೆ ಅಂತ ಕವರಲ್ಲಿ ಹಾಕ್ಬಿಟ್ಟು ಬ್ಯಾಗಲ್ಲಿ ಹಾಕೊಂಡು ಶಿವ ಅಂತ ಆ ರೈಲ್ವೆ ಪ್ಲಾಟ್ಫಾರ್ಮ್ನಲ್ಲಿ ಬೆಳಿಗ್ಗೆ ಒಂದು 4 ಗಂಟೆಗೆ ಬಂದು ಇಳಿದಿದ್ದಾನೆ. ಎಲ್ಲಿ ಹೋಗೋದು ಗೊತ್ತಿಲ್ಲ, ಏನೋ ಬಂದ್ಬಿಟ್ಟಿದ್ದಾನೆ. ಮಲಗಿದ್ರೆ ಗುರುಗಳು ಒಂದು 4-4:30 ಕನಸು, ಯಾರೋ ಬಂದು ಯಾರೋ ಕರ್ಕೊಂಡು ಹೋದಾಗೆ ಅವ್ರ ಮನೆಗೆ. ನೋಡಿದ್ರೆ ತಟ್ಟಿ ಎಬ್ಬರಿಸ್ತಿದ್ದಾರೆ ಅವರೇ. ನಾನು ಕನಸು ಅಂತ, ಕನಸಲ್ಲ ಬಾರೋ, ನಾನೇ ಬಂದಿದ್ದೀನಿ ಅಂತ. ಅವತ್ತು ಅವರು ಹಿಡ್ಕೊಂಡಿರ್ಲಿಲ್ಲ, ಇವತ್ತು ರವಿ ಇಲ್ಲ. ಅವತ್ತು ನಮ್ಮ ತಾಯಿ ವಾಪಸ್ ಕರೆದಿರ್ಲಿಲ್ಲ ಬೆಂಗಳೂರಿಗೆ, ಇವತ್ತು ನಾನು ನಿಮ್ಮ ಮುಂದ್ಗಡೆ ಇಲ್ಲ. ಅವತ್ತು ನೀರಲ್ಲಿ ಮುಳುಗ್ಬಿಟ್ಟಿದ್ದಾನೆ. ರವಿ ಎಲ್ರೋ ಅಂತ ಹೇಳಿ ಯಾರೋ ಧುಮುಕಿ ಎಳ್ಕೊಂಡು ಬಂದು ಕಾಪಾಡಿಲ್ಲ ಅಂದ್ರೆ ರವಿ ಯಾವತ್ತೂ ಇಲ್ಲ. ನಮ್ಮ ಅಮ್ಮನಿಗೆ ನಾನಿಲ್ಲ. ನೆನೆಸ್ಕೋಬೇಕು, ಇವುಗಳೆಲ್ಲ ನೆನಪಿಸ್ಕೋತಾ ಇರ್ತೀನಿ. ಏನಿದು ಮಾಯೆ, ಎಲ್ಲಿ ಕರ್ಕೊಂಡು ಬಂತು, ಯಾವ್ದಿದು, ಏನಿದು, ಇದು ನಾವು ಆಡಿದ್ದ, ನಾವು ಮಾಡಿದ್ದ, ನಮ್ಮ ಪ್ಲಾನ? ಇದಲ್ಲವೇ ಅಲ್ಲ. ಸೊ ಆಕಸ್ಮಿಕ ಜನನ, ಆಕಸ್ಮಿಕ ಮರಣ, ಇದೆಲ್ಲ ಆಕಸ್ಮಿಕ ಬಂಧು ಬಳಗ, ಕುಟುಂಬ, ಹೆಸರು, ಕೀರ್ತಿ ಅನ್ನತಕ್ಕಂಥದ್ದು ಮೊದಲೇ ನಿರ್ಧಾರ. ನಾಳೆ ಬೇರೆ ಸೂರ್ಯಗ್ರಹಣ, ನಮಗಲ್ಲದಿದ್ದರೂ ದೊರೆಗೆ ಅಲ್ಲಿ ನೋಡಿ ಅವಮಾನಗಳಾಗ್ತದೆ. ಇಲ್ಲಿಂದೊರೆಗೂ ಅಲ್ಲಿಂದೊರೆಗೂ, ಡಿಲ್ಲಿದೊರೆಗೂ ಎಫ್ಸಿನ್ ಫೈಲು ಅದು ಇದು ಅಂತ ಏನೋ ಮಾತಾಡ್ತಾವ್ರೆ. ಅವ್ರ ಹೆಸರು ಬಂದಿದೆ, ಇವ್ರ ಹೆಸರು ಬಂದಿದೆ, ನಿಮ್ದು ಬಂದಿದೆ ಅಂತ ಮಾತಾಡ್ತಿದ್ದಾರೆ. ನಮ್ ದೊರೆ ಏನ್ ಮಾಡ್ಕೊಂಡಿಲ್ಲ ಬಿಡಿ, ಅವ್ರಿಗೋಸ್ಕರ ಹುಡುಕಾಡಿದ್ರು ಒಂದ್ ಮನೆ ಇಲ್ಲ ಅವ್ರ ಹೆಸರಲ್ಲಿ. ನಮ್ ದೇಶದ ದೊರೆ ಹೆಸರಲ್ಲಿ ಒಂದ್ ಮನೆನೂ ಇಲ್ಲ, ಒಂದ್ ಆಸ್ತಿನೂ ಇಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ಏನೋ ಬಂದಿರೋದು ಒಂದಷ್ಟು ಇರ್ಬೇಕೇನೋ ಅಷ್ಟೇ, ಸ್ಯಾಲ್ರೀಸು ಅದು ಇದು ಅಂತಕ್ಕಂಥ. ಇಲ್ಲ, ಆದ್ರೂ ಅಲ್ಲಿ ಬಂದಿದೆ ಏನೇನೋ ಹೆಸರುಗಳು. ಇವ್ರು ಹೋಗಿದ್ರು, ಅವ್ರು ಹೋಗಿದ್ರು, ಆ ಉದ್ಯಮಿ, ಈ ಉದ್ಯಮಿ ಅನ್ನತಕ್ಕಂಥದ್ದು. ಅದೊಂಥರ ತಪ್ಪು ಮಾಡಿದರೋ ಇಲ್ಲವೋ
ಈ ಕುಡುಗನ್ ಜೊತೆನಲ್ಲಿ ನಾವು ಹೆಂಡದ ಅಂಗಡಿಗೆ ಹೋಗ್ಬಿಟ್ಟು ಬಂದ್ರೆ ಕುಡಿಲಿಲ್ಲ ಅಂದ್ರೂ ಕೂಡ ರತ್ನಾಮನ್ ಮಗ ಬೆಳಗ್ಗೆ ಇರ್ತಾನಪ್ಪ. ಹೆಂಡದ ಅಂಗಡಿನಲ್ಲಿ ಬೆಳಿಗ್ಗೆ 6 ಗಂಟೆಗೆ ನೀವು ನೋಡಿದೀರಾ, 6 ಗಂಟೆಗೆ ಇರ್ತಾನೆ. ಒಂದು 10 ಜನ ಬಂದು ಹೇಳಿದ್ದಾರೆ ನಮ್ಮ ತಾಯಿ ಹತ್ರ, ಈ ಬಾರಲ್ಲಿ ನೋಡಿದೆ, ಆ ಬಾರಲ್ಲಿ ನೋಡಿದೆ, ಆ ವೈನ್ ಸ್ಟವ್ ಅಲ್ಲಿ ನೋಡಿದೆ ಅಂತ. ಬೆಳಿಗ್ಗೆ 6 ಗಂಟೆಗೆ 6:30ಗೆ ಇರ್ತಿದ್ದೆ. ಅಲ್ಲೊಂದು ವ್ಯವಹಾರ ಇತ್ತು, ನಮ್ಮ ತಾಯಿ ಗೊತ್ತಿತ್ತು, ಮನೇಲೇ ಮಾಡ್ತಿದ್ದ ವ್ಯವಹಾರ ಅಲ್ವಾ. ಆದ್ರೂ ಬಂದ ಮಾತೇನಂದ್ರೆ ಬೆಳಗ್ಗೆ 6 ಗಂಟೆಗೆ ಅದ್ ಹಾಗೆ ಜೂಜುಕೋರರ ಜೊತೆಲಿ ನಮಗ್ ಗೊತ್ತಿಲ್ಲ, ಓದ್ವಿ ಇದ್ವಿ. ಅದಕ್ಕೆ ಹೇಳ್ತಿರ್ತೇವೆ, ನಮ್ಮ ಕರ್ಮ ನಮ್ಮನ್ನು ಕರ್ಕೊಂಡು ಹೋಗಿ ಕೆಲವೊಂದ್ ಕಡೆ ನಿಲ್ಲಿಸ್ಬಿಡುತ್ತೆ. ಜಾಗೃತಿಯಾಗಿರ್ಬೇಕು, ಎಲ್ಲಿ ಹೋಗ್ತಿದ್ದೀವಿ, ಎಲ್ಲಿ ಬರ್ತಿದ್ದೀವಿ, ಆ ವ್ಯಕ್ತಿ ಇನ್ನೊಂದು ಧರ್ಮಬದ್ಧ ಸಂಪಾದನೆಯ ಇನ್ನೊಂದು ಅಂತ. ಸೊ ನಮಗ್ ಗೊತ್ತಿಲ್ಲದೆ ಈ ತರದೊಂದು ಜನನ ಕಾರಣ. ಸೊ ನಾಳೆ ಈ ಗ್ರಹಣ ನಿಜವಾಗ್ಲೂ ನಮ್ಮ ಭಾರತಕ್ಕಿಲ್ಲ ಅಂದ್ರೂ ಕೂಡ ಅದರ ಪ್ರಭಾವವಿದೆ. ಮಿಥುನ ಲಗ್ನದಲ್ಲಿ ನಡೀತಿರೋದು ಹೆಚ್ಚು ಕಡಿಮೆ ಸಂಜೆ ಒಂದು 5 ಗಂಟೆ 28 ನಿಮಿಷ 3 ಗಂಟೆ 26 ನಿಮಿಷ ಮಧ್ಯಾಹ್ನಕ್ಕೆ ಈ ಗ್ರಹಣ ಛಾಯೆ ಆರಂಭ ಆಗತಕ್ಕಂಥದ್ದು. ಕುಜದಶೆ ಬೇರೆ, ಕುಜ ವಿಶೇಷವಾಗಿ ಕುಳಿತಿದ್ದಾನೆ. ಕುಜನ್ಸಾರದಲ್ಲೇ ಧನಿಷ್ಠಾ ನಕ್ಷತ್ರದಲ್ಲಿ ಒಂಥರ ದಂಗೆ, ಒಂಥರ ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ದೊರೆ ಮಟ್ಟದ ವ್ಯಕ್ತಿ. ಸೂರ್ಯ ರಾಹು ಸೇರ್ತು ಅಂದ್ರೆ ಗ್ರಹಣ. ಇಲ್ಲಿನ ದೊರೆಗೂ ನೋಡಿ, ಇಲ್ಲೂ ಕೂಡ ಒಂದು ದಂಗೆ ಹೇಳುತ್ತೆ ಈ ಗ್ರಹಣ ಛಾಯೆ. ಇಲ್ಲೂ ಕೂಡ ಆಲ್ರೆಡಿ ನೋಡಿ, ಯಾರ್ಯಾರೋ ಇಲ್ಲಿಂದ ವಿದೇಶಕ್ಕೆ ಹೋಗ್ತಿದಾರಂತೆ ಇಲ್ಲಿರ್ತಕ್ಕಂಥವ್ರು. ಇಲ್ಲಿಯ ದೊರೆಗೂ ಅಲ್ಲಿಯ ದೊರೆಗೂ ಇದೊಂಥರ ಧರ್ಮ ಸಂಕಟದ ಒಂದು ಮಾತು. ಸತ್ಯಗಳು ಹೊರಗಡೆ ಬರ್ತವೆ ಅನ್ನತಕ್ಕಂಥದ್ದು. ಯಾವುದು ನ್ಯಾಯ ಧರ್ಮ ಇದೆಲ್ಲ ನೋಡ್ತಿದ್ರೆ ನಮಗ್ ಭಯಾನೂ ಆಗುತ್ತೆ. ಇರ್ಲಿ, ನಾಳೆ ಮಾತಾಡೋಣ. ವಿಶೇಷವಾಗಿ ಈ ಗ್ರಹಣ ಛಾಯೆ ನಮ್ಮ ಮೇಲೆ, ಈ ಸೂರ್ಯ ಗ್ರಹಣ ಒಂದು ಸಣ್ಣದಾಗಿ 20% ಬೀರತಕ್ಕಂಥ ಒಂದು ಛಾಯೆ. ಆದ್ರೆ ಈ 3ನೇ ತಾರೀಕು ಬೀಳ್ತಿರ್ತಕ್ಕಂಥ ಚಂದ್ರಗ್ರಹಣ ಇದೆಯಲ್ಲ, ಅದು ಪರಿಪೂರ್ಣವಾಗಿ ನಡೆಯತಕ್ಕಂಥ ಒಂದು ಗ್ರಹಣ ಛಾಯೆ. ದಟ್ ಇಸ್ ದೇರ್. ಅದು ನಮ್ಮ ದೇಶಕ್ಕೆ, ರಾಜ್ಯಕ್ಕೆ, ಎಲ್ಲದಕ್ಕೂ ಬೀಳ್ತಿರ್ತಕ್ಕಂಥದ್ದು. ನೋಡಿ, ಆಲ್ರೆಡಿ ಸ್ಟ್ರೈಕು, ಭಾರತ್ ಬಂದು, ಇನ್ನೊಂದು ಬ್ಯಾಂಕ್ ಬಂದು, ಟ್ಯಾಕ್ಸಿಗಳು ಬಂದು, ಏನೇನೋ ನಡೀತಿದ್ದಾವೆ ಬಂಧುಗಳು. ಆದ್ರೆ ಅಷ್ಟರಲ್ಲೇ IT ಸ್ಟಾಕ್ಸ್ ಇಂದ ಹಿಡಿದು ಈ ಬಂಗಾರದ ಬೆಲೆಗಳು, ಬೆಳ್ಳಿಯ ಬೆಲೆಗಳು, ಜನಸಾಮಾನ್ಯರು ಒಂದಷ್ಟು ಏನೋ ಉಳಿತಾಯ ಮಾಡ್ಲಿಕ್ಕೆ ಏನೋ 1 ಗ್ರಾಮ್ 2 ಗ್ರಾಮ್ ತಿಂಗಳು ತಗೊಂಡು ಇಟ್ಕೊಳ್ಳೋರಿಗೆಲ್ಲ ಸುಂಟ್ರು ಗಾಳಿ ಮಾಡಿಟ್ಟುಬಿಟ್ಟಿದೆ. ಏನು ಎಲ್ಲಿ ಎತ್ತ ಅನ್ನತಕ್ಕಂಥದ್ದು. ಏನು ಬಡವರು ಮದುವೆ ಮಾಡಿದಾಗೆ ಶುಕ್ರ ಲಕ್ಷ್ಮೀಕಾರಕ, ಮಾಂಗಲ್ಯಕಾರಕ, ರಾಹು ಸೇರ್ಕೊಂಡಿದೆ. ಬಡವ ಏನಾದ್ರೂ ಮಾಡ್ಲಿಕ್ಕಾಗುತ್ತಾ ಮಕ್ಕಳೇ? ಮನೆ ಮುಂದ್ಗಡೆನೆ ಚಪ್ಪರ ಹಾಕೊಂಡು ಶಿವ ಅಂತ ಒಂದು ಮಾಂಗಲ್ಯ ಧಾರಣೆ ಇಲ್ಲ, ಕೈವಾರ ಕ್ಷೇತ್ರ, ಅಮ್ಮನವರ ಕ್ಷೇತ್ರ, ಈ ತರ ಹೋಗೋದು, ಅಲ್ಲೊಂದು ಮಾಂಗಲ್ಯ ಧಾರಣೆ ಮಾಡ್ಕೊಂಡು ಬಂದು ಮನೆ ಮುಂದ್ಗಡೆನೆ ಒಂದು ಪೆಂಡಲ್ ಹಾಕೋಬಿಟ್ಟು ಶಿವ ಅಂತ ಹೇಳ್ಬಿಟ್ಟು ಒಂದು ನಮಗೆ ಗೊತ್ತಿರೋರು 100 ಜನಕ್ಕೆ ಊಟ ಪ್ರಸಾದ ನಾವೇ ಮಾಡಿ ಬಡಿಸಿ, ಇದಪ್ಪ ಆಯ್ತಪ್ಪ ಶುಭ ಕಾರ್ಯ. ಆ ಮದುವೆಗಳಲ್ಲೂ ಎಡವಟ್ಟೆ. ಅಲ್ಲಿ ನೋಡಿ, ಮುಚ್ಚಿಟ್ಟು ಮದುವೆಗಳು, ಸುಳ್ಳಿನ ಮದುವೆಗಳು, ಏನೇನೋ ನಡೀತಿದೆ. ಮೊನ್ನೆ ಕೂಡ ಒಂದು ಹುಡುಗಂದು ಮದುವೆ, ಅಲ್ಲೋಗಿ ಮೊದಲನೇ ಪತ್ನಿ ಗಲಾಟೆ, ಡೈವರ್ಸೇ ತಗೊಂಡಿಲ್ಲ, ಹಾಗೆ ಹೀಗೆ ಮದುವೆ ಆಗ್ತಿದ್ದಾರೆ ಅನ್ನತಕ್ಕಂಥದ್ದು. ಎಂತೆಂಥದ್ದು ನಡೀತಿದೆ ವಿಚಿತ್ರವಾಗಿ. ಇರ್ಲಿ, ಮಾತಾಡೋಣ. ಆದ್ರೆ ಶ್ರವಣ ನಕ್ಷತ್ರ ಸೋಮವಾರವಾಗಿ ಹುಟ್ಟಿದ್ದರೆ 100% ಅಲ್ಲೊಂದು ಎಡವಟ್ಟೆ. ನೀವು ಪದೇ ಪದೇ ನಿಮ್ಮ ಒಳ್ಳೆತನವನ್ನ ಮೋಸಕ್ಕೆ, ದುರ್ಬಳಕೆಗೆ ಮಾಡಿಕೊಳ್ಳುತ್ತಾರೆ. ಖಂಡಿತ ನಷ್ಟ ಜಾತಕವಾಗ್ತೀರಿ. ಜಾತಕ ಎಷ್ಟೇ ಚೆನ್ನಾಗಿದ್ರು ಕೂಡ ನಿಮಗ್ ಗೊತ್ತಿಲ್ಲದೆಯೇ ಶ್ರವಣ ನಕ್ಷತ್ರ ಅಂತ ಹೇಳ್ತಿದ್ದಾಗಿಯೇ ತೀರಾ ಭಾವುಕತನದ ನಕ್ಷತ್ರ, ಸ್ವಲ್ಪ ಗಲಿಬಿಲಿ. ಆ ಒಂದು ಚಂದ್ರ ಬಂದು ಮಗನ ಮನೆಯಲ್ಲಿ ಕುಳಿತಿರೋದು ಮಕರ ರಾಶಿಯಲ್ಲಿ. ತನ ಇದು ಸರಿಯಾ, ಅದು ಸರಿಯಾ, ಬುದ್ಧಿ ಸರಿಯಾ, ಶಕ್ತಿ ಸರಿಯಾ, ಲಕ್ಷ್ಮಿ ಸರಿಯಾ, ಸರಸ್ವತಿ ನೀಡ್ಕೊಳ್ಳೋದಾ, ಲಕ್ಷ್ಮಿ ನೀಡ್ಕೊಳ್ಳೋದಾ,
ಇಲ್ಲ ಶಕ್ತಿನ ಇಟ್ಕೊಳ್ಳೋದ ಅನ್ನೋದೇ ಮೊದಲೇ ಕನ್ಫ್ಯೂಷನಲ್ಲಿ ಇರ್ತೀರಿ ನೀವು. ಶ್ರವಣ ನಕ್ಷತ್ರದವರು ಒಂದು ಸ್ವಲ್ಪ ಗಡಿಬಿಡಿಗೆ ಹೆಂಗ್ ಮಾಡೋದು ಏನು ಮಾಡೋದು ಅಂತ ಅಂಥದ್ರಲ್ಲಿ ಯೋಚನೆ ಮಾಡಿ ನೋಡಿ. ನಿಮ್ಮ ಒಳ್ಳೆತನವನ್ನ ಪದೇ ಪದೇ ದುರ್ಬಳಕೆ ಆಗಿ ಪ್ರಭಾವಕ್ಕೆ ಒಳಗಾಗಿ ಮೋಸ ಹೋಗುತ್ತೀರಿ. ನೀವು ಸೋಮವಾರ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದ್ದರೆ ಬರೆದಿಟ್ಕೊಳ್ಳಿ. ದಯಮಾಡಿ ನಿಮ್ಮ ಕುಟುಂಬದಲ್ಲೋ ನಿಮ್ಮ ಆತ್ಮೀಯರೋ ಸ್ನೇಹಿತರೋ ಯಾರಾದರೂ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅವ್ರಿಗೆ ಉಪಯೋಗ ಶೇರ್ ಮಾಡಿ ನಮ್ಮ ಪ್ರೋಗ್ರಾಮನ್ನು. ಸೊ ದೇ ಕ್ಯಾನ್ ಬಿ ವೆರಿ ಕೇರ್ಫುಲ್. ಯಾರನ್ನೂ ನಂಬಲಿಕ್ಕೆ ಹೋಗಬೇಡಿ. ನಿಮ್ಮ ತೀರಾ ಒಳ್ಳೆಯತನವೇ ನಿಮ್ಮ ನಾಶಕ್ಕೆ ಕಾರಣವಾಗುತ್ತದೆ. ಧರ್ಮರಾಯರ ತೀರಾ ಒಳ್ಳೆಯತನ. ಧರ್ಮರಾಯರು ಒಂದು ಸಂಕಲ್ಪ ಅಂತ, ಯಾರಾದರೂ ತನ್ನನ್ನ ಒಬ್ಬೊಬ್ರಿಗೊಂದೊಂದಿರುತ್ತೆ. ಒಂದು ಪಾಂಡವರಿಗೆ ಒಂದೊಂದು ಮಾಡಿಟ್ಕೊಂಡಿದ್ರು. ಮುಖ್ಯವಾಗಿ ಅರ್ಜುನ, ನನ್ನ ಗಾಂಡೀವ್ಯದ ಸುದ್ದಿಗೆ ಬಂದರೆ ಯಾರಾದರೂ ಸರಿ ಅಂತ. ಧರ್ಮರಾಯರದು ಒಂದು ನಿಯಮ, ಯಾರಾದರೂ ಜೂಜಿಗೆ ಕರೆದರೆ ಹೋಗ್ತೀನಿ ಅನ್ನೋ ಒಂದು ಪ್ರಭಾವ ಜೂಜಿಗೆ. ಅದನ್ನೇ ಇಟ್ಕೊಂಡು ಈ ಶಕುನಿ ಪ್ಲೇ ಮಾಡೋದು. ಅವನನ್ನು ಕರಿ ದ್ಯೂತಕ್ಕೆ ಬರ್ತಾನೆ. ಅವನದೊಂದು ನಿಯಮ ಇದೆ, ಯಾರು ಕರೆದ್ರು ಬಂದು ಆಡ್ತಾನೆ. ಅವಾಗ ಅಲ್ಲೊಂದು ಪಂಥ, ಸಣ್ಣ ಸಣ್ಣ ಪಂಥ ಇಟ್ಕೊಂಡು ಆಮೇಲೆ ದೊಡ್ಡದಾಗ ಹಾಕಿ ಸಿಕ್ಕಾಕಿಸ್ಕೊಬಿಡೋಣ ಅಂತ. ಎರಡೆರಡು ಬಾರಿ ಆಡಿಸಿ ಎರಡೂ ಬಾರಿಯೂ ಗೆಲ್ತಾರೆ. ಅರೆ ಜೂಜು ಅಂದ್ರೇನೆ ಮೋಸ, ಹೋಗಿದ್ದೇ ತಪ್ಪು, ಆ ಅಡ್ಡಾಗ ಹೋಗಿದ್ದೇ ತಪ್ಪು. ನೀವು ಯಾರಾದರೂ ಜೂಜಿನಲ್ಲಿ ಗೆದ್ದು ಚರಿತ್ರೆ ನಿರ್ಮಿಸಿರೋರು ನೋಡಿದ್ದೀರಾ? ಇಲ್ಲ ಲಾಟ್ರಿನಲ್ಲಿ ಎಲ್ಲ ಕಥೆಗಳು. ಕೇರಳನಲ್ಲಿ ಎಷ್ಟು ಮನೆತನಗಳು ಬರ್ಬಾದ್ ಆಗಿದ್ದಾವೆ. ಕೇರಳ ಲಾಟ್ರಿ ಅದನ್ನೊಂದು ಒಳ್ಳೆ PR ಮಾಡಿಟ್ಟಿದ್ದಾರೆ. ಈಗ ದುಬೈ ಲಾಟ್ರಿಗಳು ಶುರು ಹಚ್ಕೊಂಡಿದ್ದಾರೆ. ಅದಕ್ಕೂ ಅಡ್ವರ್ಟೈಸ್ಮೆಂಟ್ ಬರ್ತಿದೆ. ಅದೇ ಸತ್ಯವೋ ಸುಳ್ಳು ಗೊತ್ತಿಲ್ಲ. 2,500 ರೂಪಾಯಿ, 10,000 ರೂಪಾಯಿ, 50,000 ರೂಪಾಯಿ, 1 ಲಕ್ಷ ಎಲ್ಲ ಟಿಕೆಟ್ ಇದೆ. ಆ ಅಡ್ವರ್ಟೈಸ್ಮೆಂಟ್ ಬರ್ತಿರುತ್ತೆ, ನೀವು ಗಮನಿಸಿ ನೋಡಿ. ಯಾರಿಗೋ ಮೊನ್ನೆ 40 ಕೋಟಿನೋ 50 ಕೋಟಿನೋ ಮಂಗಳೂರಿನ ವ್ಯಕ್ತಿಗೋ ಇನ್ಯಾರಿಗೋ ಬಂದಿದೆ, ಹಂಗೆ ಹಿಂಗೆ ಅಂತಕ್ಕಂಥದ್ದು. ಅಂತ ಕೆಲಸಕ್ಕೆ ಹೋಗ್ಬೇಡಿ. 1 ಕೋಟಿ ಜನ 1,000 ರೂಪಾಯಿ ತಗೊಂಡಿದ್ದಾರೆ ಅಂದ್ರೆ 1,000 ಕೋಟಿ ರೂಪಾಯಿ. ಅದರಲ್ಲಿ ಕಾನ್ಸಲೇಷನ್ ಪ್ರೈಸಸ್ಸು ಅದು ಇದು ಅಂತೆಲ್ಲ ಸೇರಿ 200 ಕೋಟಿ ಇಟ್ಟಿರ್ತಾರೆ. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ 100 ಜನಕ್ಕೆ 10 ಲಕ್ಷ ಇಲ್ಲ 1 ಕೋಟಿ. ಸೆಕೆಂಡ್ ಪ್ರೈಸ್ ಬಂದು 10 ಕೋಟಿ, ಫಸ್ಟ್ ಪ್ರೈಸ್ ಬಂದು 40-50 ಕೋಟಿ ಎಲ್ಲ ಸೇರಿ. ಇವತ್ತು ಈ ಕ್ರಿಕೆಟ್ ಮ್ಯಾಚಲ್ಲಿ ನಡೀತಿದೆಯೋ ಇಲ್ಲ ಅಂದ್ರೆ ನಮ್ಮ ಬೆಂಗಳೂರು ಟೀಮ್ನ 17ರಿಂದ 18,000 ಕೋಟಿಗೆ ಮಾರ್ಲಿಕ್ಕೆ ಇಡ್ತಾರ. ಅಷ್ಟೊಂದು ದುಡ್ಡು ಬರ್ತಿದೆಯಾ? ಯೋಚನೆ ಮಾಡಿ ನೋಡಿ. 17-18,000 ಕೋಟಿ. ಆವ್ರೇಜ್ಲಿ ಒಂದು ಟೀಮ್ನಲ್ಲಿ 100 ಜನ ಇರ್ತಾರೆ. ಸಹಾಯಕ ಸಿಬ್ಬಂದಿ, ಟೀಮು, ಇನ್ನೊಂದು ಎಲ್ಲ ಸೇರಿ 100 ಜನ ಇಲ್ಲ 200 ಜನ ಇಡ್ತಾರೆ ಅಂತ ಇಟ್ಕೊಳ್ಳಿ. ಒಬ್ಬೊಬ್ಬರು ವ್ಯಾಲ್ಯೂಯೇಷನ್ ಒಂದು ವರ್ಷಕ್ಕೆ ಆವ್ರೇಜ್ಲಿ 1 ಕೋಟಿ ಇಡಿ. ಬೇಡ 2 ಕೋಟಿ ಇಡಿ, ಬೇಡ 3 ಕೋಟಿ ಇಡಿ. 100 ಜನಕ್ಕೆ 300 ಕೋಟಿ, 200 ಜನಕ್ಕೆ 600 ಕೋಟಿ ಅಷ್ಟೇ. ಏನಿದೆ 18,000 ಕೋಟಿ ವ್ಯಾಲ್ಯೂಯೇಷನ್ ಅನ್ನೋದು? ಯೋಚನೆ ಮಾಡಿ ನೋಡಿ. ಅದು ಯಾವುದೋ ಯುರೋಪಿಯನ್ ಕ್ಲಬ್ ಬಂದು ತಗೊಳ್ಳೋದಂತೆ ನಮ್ಮ RCB ಅನ್ನ. ಈ ತರ ಏನೇನೋ ನಡೀತಿದೆ ನಿಮ್ಗಳಿಗೆ. ನಮಗೆ ಇವತ್ತು ಏನಾಗ್ಬಿಟ್ಟಿದೆ ಗೊತ್ತಾ? ನಮ್ಮ ಭಾರತದಲ್ಲಿ ದೇವ್ರನ್ನ ನಂಬ್ತೀವೋ ಇಲ್ವೋ, ಕ್ರಿಕೆಟ್ನ ದೇವ್ರು ಅನ್ಕೋಬಿಟ್ಟಿದ್ವಿ. ಕ್ರಿಕೆಟ್ನ ದೇವ್ರು ಅನ್ಕೋಬಿಟ್ಟಿರೋ ಒಂದು ಪೂರ್ಣ ಹುಚ್ಚಿಗೆ ಎಳೆದು ಬಿಟ್ಟಿದ್ದೇವೆ. ಅದಕ್ಕೆ ನೋಡಿ, ವಿಮೆನ್ ಪ್ರೀಮಿಯರ್ ಲೀಗ್ ನಡೀತಿದೆ, ಅಂಡರ್ 19 ಮ್ಯಾಚ್ಗಳು ನಡೀತಿದೆ, ಅದರಲ್ಲೂ ನಡೀತಿದೆ, ರಣಜಿ ಮ್ಯಾಚ್ಗಳು ನಡೀತಿದೆ, ಈ ಒಂದು IPL ನಡೀತಿದೆ, 2020 ವರ್ಲ್ಡ್ ಕಪ್ ಅಂತೆ, 50-50 ವರ್ಲ್ಡ್ ಕಪ್ ಅಂತೆ, ಟೆಸ್ಟ್ ಚಾಂಪಿಯನ್ಶಿಪ್. ಇದು ಅವರಿಗೆ ದುಡ್ಡು ಮಾಡತಕ್ಕಂಥ ಒಂದು ದೊಡ್ಡದಾದಂಥ ಒಂದು ಐಡಿಯಾಸ್ನಲ್ಲಿ ಕುತ್ಕೋಬಿಟ್ಟಿದ್ದಾರೆ. ನಮಗೆ ಕ್ರಿಕೆಟ್ ಹುಚ್ಚಿಡಿಸ್ಬಿಟ್ಟಿದ್ದಾರೆ. ಪ್ರತಿ ಮನೆಯಲ್ಲೂ ಅದೊಂದು ಬಂದು ನಿಂತಿದೆ. ನೋಡೋಣ. ಬಟ್ ಅದರಲ್ಲಿ ಇಳಿಯೋದು, ಬೆಟ್ಟಿಂಗು, ಜೂಜು, ಈ ಶುಕ್ರ ರಾಹು ಸೇರಿದ್ರೆ ಬೆಟ್ಟಿಂಗ್ ಜಾಸ್ತಿ, ಅಂಥದ್ದೊಂದು ಕೋರಿಕೆ ಜಾಸ್ತಿ. ಸೂರ್ಯನು ಸೇರ್ಕೊಬಿಟ್ಟಿದ್ದಾನೆ. ದೊಡ್ಡವರೇ ಶಾಮೀಲಾಗಿರ್ತಕ್ಕಂಥದ್ದು, ದೊಡ್ಡವರೇ ಇದು ನಡೀತಿದ್ರು ನೋಡ್ಕೊಂಡು ಸುಮ್ಮನಿದ್ದಾರೆ. ಈ ಡ್ರಗ್ಸು, ಈ ಥರದ್ದು ಚೀಟಿಂಗು ಎಲ್ಲ ನಡೀತಿದ್ದಾವೆ. ಗೊತ್ತಿದೆ, ಎಲ್ಲ ಗೊತ್ತಿದೆ. ಇರಲಿ, ನಿಮಗೆ ಗೊತ್ತಿಲ್ಲದೆಯೇ ಶ್ರವಣ ನಕ್ಷತ್ರದವರು ಇಂಥ ಒಂದು ಪ್ರಭಾವಕ್ಕೊಳಗಾಗ್ಬಿಟ್ಟು ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಸುತ್ತಮುತ್ತಲಿನವರಿಂದಲೇ ನೀವು ನೋವು ತಿನ್ನುತ್ತೀರಿ.
ಕಳ್ಕೋತೀರಿ, ಪೆಟ್ಟು ತಿಂತೀರಿ, ಮೋಸ ಹೋಗ್ತೀರಿ. ಇದೊಂದು ರೀತಿ ಏನ್ ಹೇಳುತ್ತೆ ಗೊತ್ತಾ ವೈದಿಕದಲ್ಲಿ? ನಾಶಯೋಗಂ. ಮೋಸಯೋಗಂ. ನೀವು ಮೋಸ ಹೋಗೋಕೆ ಹುಟ್ಟಿದಿರಿ. ಸೋಮವಾರ ಶ್ರವಣ ನಕ್ಷತ್ರವಾಗಿ ಹುಟ್ಟಿದ್ದರೆ ಮೋಸವಾಗತಕ್ಕಂಥ ಒಂದು ಪ್ರಭಾವ. ಯಾಕಂದ್ರೆ ಇಲ್ಲಿ ನಕ್ಷತ್ರ ಚಿಂತಾಮಣಿ ಅನ್ನತಕ್ಕಂಥದ್ದು ಹುಡುಕಿ ತಗೊಬಂದು ಇಟ್ಕೊಂಡಿರೋದು ಮಕ್ಕಳೇ. ಇರ್ಲಿ, ಇದನ್ನೇ ನೋಡ್ತಾ ಇನ್ನೊಂದು ಅಂತ. ಅದರಲ್ಲಿ ಈ ಶ್ರವಣ ನಕ್ಷತ್ರವಾಗಿ ವಿಶೇಷವಾಗಿ ನೀವೇನಾದರೂ ಸೋಮವಾರ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಎಲ್ಲಿಂದಲಾದರೂ ನಿಮ್ಮ ಹತ್ತಿರದವರೇ ಬಂದು ನಿಮ್ಮನ್ನ ಯಾವುದೋ ಒಂದು ವ್ಯವಹಾರ, ಇಲ್ಲ ಮದುವೆ, ಇಲ್ಲ ವ್ಯಾಪಾರ, ಇಲ್ಲ ಹಣಕಾಸು ಸಹಾಯ ನೀವು ಮಾಡಿಬಿಡ್ತೀರಿ. ಇರೋದೆಲ್ಲ ಕೊಟ್ಟು ಬರ್ಬಾದಾಗ್ಬಿಡ್ತೀರಿ. ಬನ್ನಿ ಸರ್ ನಮ್ಮ ಜೊತೆ ಈ ಬಿಸ್ನೆಸ್ ಮಾಡೋಣ, ಬನ್ನಿ ಸರ್ ನೀವು ಸುಮ್ಮನೆ ಸ್ಲೀಪಿಂಗ್ ಪಾರ್ಟ್ನರ್ ಆಗಿರಿ, ಇಲ್ಲ ನಿಮ್ಮನ್ನ ಹುಚ್ಚೆಬ್ಬಿಸಿ. ನಮ್ಮ ಗುರುಗಳು ಶ್ರವಣ ನಕ್ಷತ್ರ, ಅವರನ್ನ ತಲೆ ಕೆಡಿಸಿ, ವೈದಿಕವಾಗಿ ಎಲ್ಲೋ ಇದ್ದವರನ್ನ ತಲೆ ಕೆಡಿಸಿ ಬುದ್ಧಿ ಕೆಡಿಸಿ ಯಾವುದೋ ವ್ಯವಹಾರಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಹೆಚ್ಚು ಕಡಿಮೆ ಒಂದು 20-22 ಕೋಟಿ ನಷ್ಟ. ಇಲ್ದಿದ್ದ ಶೂರಿಟಿಗಳೆಲ್ಲ ಹಾಕಿಸ್ಬಿಟ್ಟಿದ್ದಾರೆ. ಯಾವ್ದಕ್ಕೂ ಇವ್ರ ಮೇಲೆ ಬಂದ್ಬಿಟ್ಟಿದೆ. ಅವ್ರು ಮಾಡ್ಕೊಂಡು ತಿಂದು ತೀಗಿ ನಾಶ. ಇದ್ದಿದ್ದು ಏನೋ ಒಂದು ಮನೆ, ಬದುಕು, ಕಾರು, 1-2 ಕಾರು, ಬದುಕು, ಹೆಸರು, ಕೀರ್ತಿ. ನೀವು ಬನ್ನಿ ಸರ್ ನೀವು ನಮ್ಮ ಜೊತೇಲಿ ಇರಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿಸ್ತಕ್ಕಂಥದ್ದು ಆಗುತ್ತೆ. ವೆರಿ ವೆರಿ ಕೇರ್ಫುಲ್ ಇರ್ಲಿ. ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತೆಗ್ತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ನಿಮ್ಮ ಜಾತಕದಲ್ಲಿ ಗೊತ್ತೋ ಗೊತ್ತಿಲ್ಲದೆಯೋ ಇಲ್ಲ ಕೆಲವು ಈ ಕಾಂಬಿನೇಷನ್ಗಳು ಸಂಖ್ಯೆಗಳ ಬಗ್ಗೆ ಹೇಳ್ತಿದ್ದೆ. ನಿಮ್ಮ ಮೊಬೈಲಲ್ಲಿ ಇಟ್ಸ್ ಎಂಡಿಂಗ್ ವಿತ್ 16, ಎಂಡಿಂಗ್ ವಿತ್ 16 ಇವತ್ತು 16 ಆಗಿರೋದಕ್ಕೆ ಹೇಳ್ತಿದ್ದೇನೆ. ಆರ್ ವೆಹಿಕಲ್ ನಂಬರ್, ಡೋರ್ ನಂಬರ್, ಯು ಆರ್ ಕನೆಕ್ಟೆಡ್ ವಿತ್ 16. ನಿಜ ಹೇಳ್ತಾನೆ, ನೀವು ದಡ್ರು. ಖಂಡಿತ ನಿಮ್ಮನ್ನು ಬಳಸ್ಕೊಂಡು ಎಲ್ಲರೂ ಚೆನ್ನಾಗಿರ್ತಾರೆ. ಇದು ಹೆಂಗೆ ಅಂದರೆ ಅಡಿಗೆಯಲ್ಲಿರೋ ಉಪ್ಪು ಥರ. ಎಲ್ರಿಗೂ ಉಪ್ಪು ಬೇಕು, ಯಾರೂ ಉಪ್ಪಿನ ಬಗ್ಗೆ ಮಾತಾಡೋದೇ ಇಲ್ಲ. ಏನು ಕ್ಲಾಸ್ ಆಗಿದೆ ಗೊತ್ತಾ ಪಲಾವು, ಆ ರೈಸ್ ಬಾತ್ ಹೆಂಗಿದೆ ಗೊತ್ತಾ, ನೀವು ಊಟದಲ್ಲಿರೋ ಜಾಮೂನಲ್ಲಿರೋ ಸಿಹಿ ನೀವು. ನಿಜ ಹೇಳ್ತಾನೆ. ಈ 16ರ ಪ್ರಭಾವ ನಿಮ್ಮ ಡೋರ್ ನಂಬರಲ್ಲಿದೆ, ವೆಹಿಕಲ್ ನಂಬರಲ್ಲಿದೆ, ಮೊಬೈಲಲ್ಲಿ ಎಂಡಿಂಗ್ 16. ಕನ್ಫರ್ಮ್ ಹೇಳ್ತಾನೆ, ನೀವೊಬ್ಬ ಆಕರ್ಷಣೀಯ ವ್ಯಕ್ತಿ. ಆದರೆ ಪೂರ್ಣ ದಡ್ಡರೆ. ನೀವಂತೆಲ್ಲ ಈ ಮದಗಜ ಅಂತ ಹೇಳ್ತಾರೆ, ಕೇಳಲ್ಲ ಸ್ವಲ್ಪ. ಆನೆ ನಡೆದಿದ್ದೇ ದಾರಿ. ಅದೇ ನಿಮಗೆ ನೋವು. ಯಾರ ಹತ್ತಿರದವರು ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ. ನಿಜವಾಗ್ಲೂ ನೀವು ಅಂತರ್ಮುಖಿಯಾಗಿದ್ದಷ್ಟು ಆನಂದವಾಗಿರ್ತೀರಿ. ನೀವು ಯಾವಾಗ ದೊಡ್ಡ ಸರ್ಕಲ್ ಮಾಡ್ಕೋತೀರೋ ನಿಮಗೆ ಗೊತ್ತಿಲ್ಲದೆ ಈ 1+6 ಆಗೋದಿಲ್ಲ. ನೇರವಾಗಿ ನಡ್ಕೋಬೇಕಾ, ಯಾವಾಗ ಎಲ್ಲಿ ನೇರವಾಗಿ ನಡ್ಕೋಬೇಕು ಗೊತ್ತಿಲ್ಲ, ಯಾವಾಗ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಗೊತ್ತಿಲ್ಲ, ಯಾವಾಗ ಓಪನ್ ಅಪ್ ಆಗಬೇಕು ಅಂತ ಗೊತ್ತಿಲ್ಲ.
ಇದು ನಿಮಗೆ ಸಮಸ್ಯೆ. ವಿಲ್ ಹ್ಯಾವ್ ಎ ಸಿವಿಯರ್ ಹೆಲ್ತ್ ಇಶ್ಯೂಸ್ ಸ್ವಲ್ಪ ಬರುತ್ತೆ. ಗೈನಕಾಲಜಿ ಸಮಸ್ಯೆಗಳು ಬರೋದು ನಾನು ನೋಡಿದ್ದೇನೆ. ಈ 16ರ ಪ್ರಭಾವದ ಎಂಡಿಂಗ್ ಒಂದು ಮೊಬೈಲ್ ನಂಬರ್, ಸುಮಾರು ನಂಬರ್ಗಳು, ಜಾತಕಗಳು ಪರಾಮರ್ಶೆ ಮಾಡ್ತಿರ್ತಾನೆ, ಮಾತಾಡ್ತಿರ್ತಾನೆ, ಚರ್ಚೆ ಮಾಡ್ತಿರ್ತಾನೆ. ವಿಚ್ ಹ್ಯಾವ್ ಸೀನ್ ಇಟ್. ಒಬ್ರಿಗೆ ಹೇಳಿದ್ದೆ, ನಿಮ್ಗೆ ನಿಮ್ಮ ಹೆಂಡತಿ ಬಿಟ್ಟು ಇನ್ಯಾರು ಕೈ ಹಿಡ್ಕೊಳ್ಳೋದಿಲ್ಲ, ತುಂಬಾ ನೋವು ತಿಂತೀರಿ, ನನ್ನ ಮಾತು ಕೇಳಿ ನಿಮ್ಮ ಗಂಡ ಬಿಟ್ಟು. ಆದ್ರೆ ತಮಾಷೆ ಏನಂದ್ರೆ ಈ 16ರ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳು ಹೆಂಡತಿ ಮಾತು ಬಿಟ್ಟು, ಗಂಡನ ಮಾತು ಬಿಟ್ಟು ಇನ್ನೆಲ್ಲರ ಮಾತು ಕೇಳ್ತಿರ್ತಾರೆ. ಅಲ್ಲಿ ಏನೋ ಒಂದು ಅಪಶ್ರುತಿ ನಿಮಗೆ ಕುಟುಂಬ ಜೀವನದಲ್ಲಿ 100%, ಸಂಗಾತಿ ಜೀವನದಲ್ಲಿ ಸಪ್ತಪದಿ ದೋಷ ಇರುತ್ತೆ. ನಿಮ್ಮ ಮದುವೆ ನಡೆದಿಯೋದೇ ಒಂದು ಗಡಿಬಿಡಿಲಿರುತ್ತೆ. ಇಷ್ಟದ್ದು ಕಷ್ಟವಾಗಿ, ಇಲ್ಲ ಕಷ್ಟದ್ದು ಇಷ್ಟವಾಗಿ ಆಗತಕ್ಕಂಥ ಪ್ರಭಾವ. ಸರಿ, ಅದಾದ್ರೂ ಆದ್ಮೇಲೆ ಆದ್ರೂ ನೆಮ್ಮದಿಯಾಗಿರುತ್ತೆ. ಈ 16ರ ಪ್ರಭಾವ ಅಲ್ಲೂ ಇಲ್ಲ, ಯಾರೋ ಉಳಿ ಹಿಂಡ್ಲಿಕ್ಕೆ ಬರ್ತಾನೆ. 1 + 6 it ends up with 7. Some neurological problem, psychological problem. ಏನಾದ್ರೂ ಕುಡಿತಕ್ಕೆ ದಾಸರ ಆಗ್ಬಿಡ್ತೀರಿ, ಚಟಗಳೇನಾದ್ರೂ ಇದ್ರೆ ಅದು ವಿಪರೀತಕ್ಕೆ ಹೋಗ್ತಕ್ಕಂಥದ್ದಾಗ್ಬಿಡುತ್ತೆ. ಸ್ವಲ್ಪ ತಪ್ಪಾದ ವ್ಯಕ್ತಿಗಳ ಪ್ರಭಾವ, ಇನ್ಫ್ಲೂಯೆನ್ಸ್ ನಡೀತಕ್ಕಂಥದ್ದಾಗುತ್ತೆ. ಯಾಕಂದ್ರೆ ಶುಕ್ರನ ಪ್ರಭಾವ ತುಂಬಾ ಚಿಕ್ಕ ವಯಸ್ಸಿಗೆ ಏನಾದ್ರೂ ಶುಕ್ರ ದಶೆ ಬಂದು ಬಿಡುತ್ತೋ ನಿಮಗೆ, ಈ 16ರ ಸಂಖ್ಯಾ ಪ್ರಭಾವ ನಿಮ್ಮ ಡೇಟ್ ಆಫ್ ಬರ್ತ್ 16 ಅಲ್ಲಿದೆ, ಇಲ್ಲವೇ ಎಂಡಿಂಗ್ ವಿತ್ 16, ನಿಮ್ಮ ಮೊಬೈಲ್ ನಂಬರ್, ಕಾರ್ ನಂಬರ್, ಡೋರ್ ನಂಬರ್, ಯು ಆರ್ ಕನೆಕ್ಟೆಡ್ 16. ಅಕಸ್ಮಾತ್ ಶುಕ್ರದೇಶ ಚಿಕ್ಕ ವಯಸ್ಸಿಗೆ ಒಂದು 30-32 ಬಂದ್ಬಿಡುತ್ತೋ, ಕನ್ಫರ್ಮ್ ಹೇಳ್ತಾನೆ ದಾರಿ ತಪ್ಪಿಸ್ಬಿಡುತ್ತೆ. ನಿಮ್ಗೆ ರಾಂಗ್ ಸರ್ಕಲ್ ಬಂದ್ಬಿಡುತ್ತೆ. ನಿಮ್ಮ ದುಡ್ಡುಗೋಸ್ಕರ, ನಿಮ್ಮ ಹೆಸರಿಗೋಸ್ಕರ, ನಿಮ್ಮ ಅಂದಕ್ಕೋಸ್ಕರ, ಚಂದಕ್ಕೋಸ್ಕರ ಅಲ್ಲೆಲ್ಲೋ ಒಂದು ಇನ್ಫ್ಲೂಯೆನ್ಸ್ಗಳು ಬರುತ್ತೆ ಮಕ್ಕಳೇ. ನಾನು ನೋಡಿದ್ದಾನೆ ನಿಮ್ಮ ಜೀವನದಲ್ಲಿ ತುಂಬಾ. ನಾನು ನೋಡಿದಾಗೆ ಈ 16 ಈ ಒಂದು ಕಾಂಬಿನೇಷನ್ ಇರುತ್ತಲ್ಲ, ಪಕ್ಕದಲ್ಲಿ ಒಂದು ಸೂರ್ಯ, ನಿಮ್ಮ ಮನೆಯವರೆಲ್ಲ ಚೆನ್ನಾಗಿರ್ತಾರೆ, ನಿಮ್ಮ ಮನೆಯವರೆಲ್ಲ ಚೆನ್ನಾಗಿರ್ತಾರೆ, ನಿಮ್ಮ ಜೊತೆಲಿರೋ ಬಂಧುಗಳು ಚೆನ್ನಾಗಿರ್ತಾರೆ, ನಿಮ್ಮ ಆತ್ಮೀಯರು ಚೆನ್ನಾಗಿರ್ತಾರೆ. ಬಟ್ ಎಲ್ಲರೂ ಬಳಸ್ಕೊಳ್ಳೋದೆ ನಿಮ್ಮ ದುಡ್ಡನ್ನ, ಹೆಸರನ್ನ. ಇನ್ನೊಂದು ತಮಾಷೆ ಗೊತ್ತಾ, ಒಂದು ಕಾಲಘಟ್ಟಕ್ಕೆ ಈ 1 ಇದೆಯಲ್ಲ, +6, 7, ನನ್ನ ಲೆಕ್ಕಾಚಾರ ಸರಿ ಇದ್ರೆ ನೀವು 14-15ನೇ ವಯಸ್ಸಿನವರೆಗೂ ನತದೃಷ್ಟರೇ. ನಿಮ್ಮ ಬದುಕು ಹುಟ್ಟೋದೊಂದು, ತಗೊಂಡೋಗಿ ನಿಲ್ಸೋದು ಇನ್ನೊಂದು ಜಾಗ ಅನ್ನತಕ್ಕಂಥದ್ದು ನಾನು ನೋಡಿದ್ದೇನೆ. ಈ 16 ಕಾಂಬಿನೇಷನ್ ಅಲ್ಲಿ ಇರ್ತಕ್ಕಂಥವ್ರು 7 ಅಲ್ವಾ, ಅಲ್ಲೆಲ್ಲೋ ಮನೆಯಿಂದ, ಕುಟುಂಬದಿಂದ ತಗೊಂಡು ಬಂದು ಬಿಸಾಕುತ್ತೆ. 16ನೇ ವಯಸ್ಸಿಗೇನೆ ನಿಮ್ಮ ಬದುಕು ಆರಂಭ. ನಾನು ಇನ್ನೊಂದು ವಿಚಿತ್ರ ನೋಡಿದ್ದೇನೆ, ಈ 16ರ ನಂಬರ್ ಎಂಡಿಂಗ್ ಆಗಿರ್ತಕ್ಕಂಥದ್ದು ಒಂದು ತುಂಬಾ ದೊಡ್ಡ ವ್ಯಕ್ತಿಗಳು ವಿದ್ಯೆಯಲ್ಲಿ ಫೇಲ್ಯೂರ್ ಆಗ್ಬಿಟ್ಟಿದ್ದಾರೆ. ವಿದ್ಯೆ ಯಾಕೋ ಶಾರದಮ್ಮ, ಆ ಒಂದು 7 ಗಣಪತಿ, ಅಲ್ಲೊಂದು ವಿಘ್ನ ಕೊಟ್ಟಿರ್ತಕ್ಕಂಥದ್ದು. ನಿಮ್ಮ ಅನುಭವದಿಂದ ನೀವು ಕಲಿಯಬೇಕು ಅನ್ನೋದಿದೆ. ಕೆಲವೊಂದು ನೀವು ಕಲೀಲಿಕ್ಕೆ ಹೋಗಲ್ಲ, ತಿಳ್ಕೊಳಕ್ ಹೋಗಲ್ಲ, ಅಯ್ಯೋ ಹೋಗಪ್ಪ ಅನ್ನತಕ್ಕಂಥ ಭಾವಾರ್ಥ. ಇರ್ಲಿ ಬಿಡು, ಆಗ್ಲಿ ಬಿಡು, ನಡಿಲಿ ಬಿಡು ಅನ್ನತಕ್ಕಂಥದ್ದು. ಸ್ವಲ್ಪ ಮಂದ ಬುದ್ಧಿಯೇ ಆ ಗಣಪತಿ ನಿಮ್ಮನ್ನ ತಟಸ್ಥ ಮಾಡಿಬಿಡ್ತಾರೆ. ನೀವು ಅಂತರ್ಮುಖಿ ಆಗ್ಬಿಟ್ಟು ಕುಳಿತುಕೊಬಿಟ್ರೆ ನೀವೆಲ್ಲ ಮಾಡಿಬಿಡ್ತೀರಿ, ನೀವು ಮಾಡಲ್ಲ. ಅದೇ ಸ್ಟಾರ್ಟಿಂಗ್ ಟ್ರಬಲ್ ನಿಮಗೆ ಸ್ವಲ್ಪ. ನನ್ನ ಲೆಕ್ಕಾಚಾರ ಸರಿ ಇತ್ತು ಅಂದ್ರೆ 16ನೇ ವಯಸ್ಸಿನಿಂದ 24ನೇ ವಯಸ್ಸು, ಸೊ ದ್ಯಾಟ್ ಆ ಒಂದು 8 ವರ್ಷ ಇರುತ್ತಲ್ವಾ, ತುಂಬಾ ಸ್ಟ್ರಗಲ್ಫುಲ್ ಲೈಫ್ ಇರುತ್ತೆ. ಇಫ್ ಯು ಆರ್ ಕನೆಕ್ಟೆಡ್, ನಿಮ್ಮ ಮೊಬೈಲ್ ನಂಬರಲ್ಲಿ ಎಂಡಿಂಗ್ 16 ಇದ್ರೆ ಚೆಕ್ ಮಾಡಿ, ಇಲ್ಲ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ 16 ಇದ್ರೆ ಚೆಕ್ ಮಾಡಿ. 16ರಿಂದ 24 ದಟ್ ಹಸ್ ಬಿನ್ ನಾಕ್ಡ್ ಪಂಚ್. 24 ಇಲ್ಲ 25. 25ರ ನಂತರ ಒಂದೊಂದೇ ಹೆಜ್ಜೆ ಅನ್ನತಕ್ಕಂಥ ಭಾವ. ಬಟ್ a beautiful combination will start from 34ನೇ ವಯಸ್ಸಿನಿಂದ. ಅಲ್ಲೊಂದು ದೊಡ್ಡದಾದಂಥ ಇನ್ನೊಂದು ಬದಲಾವಣೆ ಸ್ಟಾರ್ಟ್ ಆಗುತ್ತೆ. ನಿಮ್ಮನ್ನು ನೀವು ಗುರುತಿಸ್ಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಆರಂಭ ಮಾಡತಕ್ಕಂಥದ್ದಾಗುತ್ತೆ.
45-46ನೇ ವಯಸ್ಸಿನಿಂದ ನಿಜವಾಗ್ಲೂ ಹೇಳ್ತೀನಿ, ಊಟ, ಬಟ್ಟೆ, ಬದುಕು, ಹೆಸರು, ಕೀರ್ತಿ, ಪ್ರತಿಷ್ಠೆ ಇವುಗಳೆಲ್ಲವೂ ಇರುತ್ತೆ. ಬಟ್ ಅಲ್ಲೆಲ್ಲೋ ಒಂದು ಸ್ವಲ್ಪ ಎಡವಟ್ಟುಗಳು ಆಗತಕ್ಕಂಥದ್ದು ಆಗುತ್ತೆ. ಗೊತ್ತೋ ಗೊತ್ತಲ್ಲದೆಯೇ ಎಡವಟ್ಟುಗಳು. ನಂಬಿ ಇನ್ನೊಬ್ರಿಗೆ ಸಹಾಯ ಮಾಡಿಯೋ, ದುಡ್ಡು ಕೊಟ್ಟಿಯೋ, ವ್ಯವಹಾರ ಮಾಡಿಯೋ, ಖಂಡಿತ ಹೇಳ್ತಾನೆ ಮಿನಿಮಮ್ ನಿಮ್ಗೊಂದು ಈ ನಂಬರ್ 16 ಕಾರ್ ನಂಬರ್ ನೋಡಿದ್ದಾನೆ ಒಬ್ಬರದು, ಕೇಳಿದೆ ನಿಮ್ಗೆ ಕಡಿಮೆ ಅಂದ್ರೂ 16 ಲಕ್ಷ ಮೋಸ ಆಗಿರುತ್ತೆ, ಯಾರೋ ಕೊಡಬೇಕು, ಕೊಡ್ತೀವಿ, ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೈ ಕೊಟ್ಟಿರ್ತಾರೆ ಅಂತಕ್ಕಂಥದ್ದು. 16 ಲಕ್ಷದ್ದು ಒಂದು 3-4 ಈ ತರ ಆಗಿದೆ ಅನ್ನತಕ್ಕಂಥದ್ದು. ಹೌದು ಅಲ್ವೋ ಹೇಳಿ? 16ರ ಕಾಂಬಿನೇಷನ್ ಸ್ವಲ್ಪ ಕೇರ್ಲೆಸ್ಸೇ. ಆಮೇಲೆ ಇನ್ನೊಂದು ತಮಾಷೆ ಏನು ಗೊತ್ತಾ, 16ಕ್ಕೆ ಮೋಸ ಮಾಡಕ್ ಬರಲ್ಲ. 16ಅಲ್ಲಿರೋರಿಗೆ ನಿಮ್ಮನ್ನು ಮೋಸ ಮಾಡೋಕೆ ಸುತ್ತಾಕೊಂಡಿರ್ತಾರೆ ಎಲ್ರು. ಜೀವನದಲ್ಲಿ ಏನೋ ಒಂದು ಮೋಸ ನಿಮಗೆ ಇಟ್ ಇಸ್ ಕನ್ಫರ್ಮ್. ನಾನು ಹೇಳಿದ್ನಲ್ಲ, ಹೇಗೆ ಶ್ರವಣ ನಕ್ಷತ್ರದವ್ರು ಸೋಮವಾರ ಹುಟ್ಟಿದ್ರೆ ಅಲ್ಲೊಂದು ಮೋಸ ಹೋಗ್ತಾರೆ, ಪದೇ ಪದೇ ಮೋಸ ಹೋಗ್ತಾರೋ ಹಾಗೆ ನೀವು ಈ 16ರ ಭಾವದಲ್ಲಿರೋರು ತುಂಬಾ ನಂಬಿದಂತ ಕುಟುಂಬದವರೇ, ಹತ್ತಿರದವರೇ, ಬಂಧುಗಳೇ, ಆತ್ಮೀಯರೇ, ಸಂಗಾತಿಯ ವಿಚಾರದಲ್ಲೂ ಕೂಡ ಅಲ್ಲೊಂದು ನೋವು ಬರುತ್ತೆ. ತಮಾಷೆ ಏನಂದ್ರೆ ಈ 16 ಸಂಖ್ಯೆಯ ಕಾಂಬಿನೇಷನ್ ಇನ್ನೊಬ್ರದ್ದು ಮೊಬೈಲಲ್ಲಿ ನೋಡಿದ್ದೆ, ಡೋರ್ ನಂಬರಲ್ಲೂ ನೋಡಿದ್ದೆ. ಬ್ಯೂಟಿಫುಲ್ ವೈಫ್ ಅಂಡ್ ಬ್ಯೂಟಿಫುಲ್ ಹಸ್ಬೆಂಡ್ ಇರ್ತಾರೆ. ಬಟ್ ಅಲ್ಲೆಲ್ಲೋ ಒಂದು ಸಣ್ಣ ಗ್ಯಾಪ್ ಆಗಿ ನಿಂತ್ಕೊಂಡಿರ್ತಕ್ಕಂಥದ್ದು ಇರುತ್ತೆ, ಗ್ಯಾಪ್ ಇರುತ್ತೆ. ಇದೇ ಚೆನ್ನಾಗಿ ಕಾಣಿಸ್ತಾರೆ, ಊರಿಗೆಲ್ಲ ಚೆನ್ನಾಗಿ ಕಾಣಿಸ್ತಿದೆ. ಅದು ಯಾಕೋ ಶಿವಯ್ಯ ನಂಜುಂಡೇಶ್ವರ ಒಂದು ಕಡೆ, ಚಾಮುಂಡೇಶ್ವರಿ ಒಂದು ಕಡೆ, ಶ್ರೀನಿವಾಸ ಒಂದು ಕಡೆ, ಪದ್ಮಾವತಿ ಇನ್ನೊಂದು ಕಡೆ, ಆ ರೀತಿ ಇರ್ತಕ್ಕಂಥ ಭಾವ. ದೂರದಿಂದ ಪ್ರೀತಿ ಅನ್ನತಕ್ಕಂಥದ್ದು. ನೀವು ಹತ್ರಕ್ಕೆ ಬಂದಾಗೆಲ್ಲ ಈ 16 ಅನ್ನೋರ್ಗೆ ಏನಾದರೂ ದಗ್ಗಂತ ಅನ್ನತಕ್ಕಂಥ ಒಂದು ಭಾವ. ನೀವು ಹೇಗೆ ನಿಮ್ಮ ಕುಟುಂಬದಿಂದ ದೂರ ಹೋದಿರೋ, ವೃತ್ತಿ ಪ್ರಯಾಣಕ್ಕೋ, ಇನ್ನೊಂದು ವಿದ್ಯೆಗೋ, ಕೆಲಸಕ್ಕೋ, ವಿಚ್ ಹ್ಯಾವ್ ಸೀನ್ ಈ 16 ಕಾಂಬಿನೇಷನ್ ಅಲ್ಲಿ, ಹಾಗೆ ನಿಮ್ಮ ಮಕ್ಕಳು ಕೂಡ ನಿಮ್ಮಿಂದ ದೂರವಿರಬೇಕಾದಂಥದ್ದು ಇಲ್ಲ. ನೀವು ಕೂಡ ನಿಮ್ಮ ಏನ್ ಪ್ರೀತಿಸ್ತಿರೋ ಈ 16 ಕಾಂಬಿನೇಷನ್ ಅಲ್ಲಿ ನಾನು ನೋಡಿದ್ದಾನೆ. ಮೊಬೈಲಲ್ಲಿ ಇರ್ತಕ್ಕಂಥವ್ರದ್ದು ಕೂಡ ಗಮನಿಸಿ ಹೇಳ್ತಿದ್ದಾನೆ. ಮಕ್ಕಳಿಂದ ನೀವು ದೂರ ಇರೋದು, ನಿಮ್ಮ ಮಕ್ಕಳು ವಿದ್ಯೆಗೋಸ್ಕರನೋ, ಕೆಲಸಕ್ಕೋಸ್ಕರನೋ, ವೃತ್ತಿಗೋಸ್ಕರನೋ ಎಲ್ಲೋ ಒಂದು ದೂರ ಇರತಕ್ಕಂಥ ಪ್ರಸಂಗಗಳು ಅತ್ಯಂತ ಹೆಚ್ಚಾಗಿ ಕಾಣಿಸ್ತಕ್ಕಂಥದ್ದು ಇರುತ್ತೆ. ಹಾಗೆ 16ಅಲ್ಲಿ ಹುಟ್ಟಿದವರಿಗೆ ಮಿನಿಮಮ್ ನಾನು ನೋಡಿದಾಗೆ 16 ಕಾಂಬಿನೇಷನ್, ಡೋರ್ ನಂಬರ್, ವೆಹಿಕಲ್ ನಂಬರ್, ಮೊಬೈಲ್ ನಂಬರ್, ಈ ವೈಬ್ರೇಷನ್ ಇರೋರಿಗೆ ಮಿನಿಮಮ್ 6 ಮಂತ್ ಇಲ್ಲ 16 ಮಂತ್ ಇಲ್ಲ 16 ವರ್ಷ ಸಂಗಾತಿಯಿಂದ ದೂರ ಇರಬೇಕಾದಂಥ ಪ್ರಸಂಗಗಳು ಕೂಡ ಆಗಿರ್ತಕ್ಕಂಥದ್ದನ್ನ ನಾನು ನೋಡಿದ್ದೇನೆ. ಏನಕ್ಕೆ ಅಂತ ಗೊತ್ತಿಲ್ಲ. ವಿಲ್ ಐ ಎಸ್ಕೇಪ್? ಬಂಗಾರವೇ, ಅದನ್ನು ವಜ್ರ ಮಾಡಿಬಿಡಿ ಅಂದ್ರೆ ಬೆಳ್ಳಿಯೇ. ಪೂಜೆ ಮಾಡಿಬಿಟ್ರೆ ಬೆಳ್ಳಿ ಬಂಗಾರ ಆಗೋದಿಲ್ಲ. ಬೆಳ್ಳಿಯ ಅರ್ಹತೆ ಇಲ್ಲಿ ನೋಡಿ, ಇದು ಬೆಳ್ಳಿಯೇ. ಇದಕ್ಕೇನ್ ಮಾಡಿದ್ದೀನಿ ಅಂದ್ರೆ, ಒಂದು ಸಣ್ಣದಾಗಿ ನನ್ನ ಆತ್ಮೀಯ ಬೋಲಾ ಅಂತಿದ್ದಾನೆ, ಅವನೊಂದು ಸಣ್ಣ ಗೋಲ್ಡ್ ಒಂದು ಸಣ್ಣದಾಗಿ ಟಚ್ ಮಾಡಿ ಇಟ್ಟಿದ್ದಾನೆ, 1 ಗ್ರಾಮ್. ಈ ಬೆಳ್ಳಿ ನೋಡೋಕೊಂಥರ ಫ್ಯಾಷನ್ ಆಗಿದೆ. ಇಲ್ಲ ಅಂದ್ರೆ ಆತನ ಕಾಲಕ್ಕೆ ಇದೊಂದು 300 ರೂಪಾಯಿ 400 ರೂಪಾಯಿ ಬೆಳ್ಳಿ ಆಯ್ತು, ಅದಕ್ಕೊಂದು ಗ್ರಾಮ್ ಒಂದು 1,000ನೋ 1,500ನೋ ಇತ್ತು. ಈ 2,000 ರೂಪಾಯಿ. ಇವತ್ತು 1 ಗ್ರಾಮ್ 15,000 ರೂಪಾಯಿ ಆಗ್ಬಿಟ್ಟಿದೆ. ಪ್ಲಸ್ ಬೆಳ್ಳಿ ಅದೊಂದು 2 ಗ್ರಾಮ್, ಸೊ 600 ರೂಪಾಯಿ. ಈ ರೀತಿ ಆಗಿದೆ. ಆ ಕಾಲಘಟ್ಟ ಕಾಯಬೇಕಷ್ಟೆ. ಇರ್ಲಿ, ಒಳ್ಳೇದಾಗ್ಲಿ. ಯಾರ್ಯಾರಿಗೆ ನಮ್ಮ ಈ ಮಾಲಿಕೆ ಸಂಖ್ಯೆಗಳು ನಿಜಾನ, ಹೌದಾ ಅಲ್ವಾ, ನೊಂದಿದ್ದೀರಾ ಇಲ್ವಾ? ತುಂಬ ನಿಮಗೆ ದೈವ ಒಂದು ವಿಚಿತ್ರ ನೋಡಿದ್ದೇನೆ. 16 ಅನ್ನತಕ್ಕಂಥದ್ದು ನಿಮಗೆ ತೋಟಗಾರಿಕೆ ತುಂಬಾ ಇಷ್ಟ ಆಗುತ್ತೆ. ಗಣಪತಿಯ ಸಂಖ್ಯೆ ಬಂದು ಕುಜನ ಪ್ರಭಾವ ಬರುತ್ತೆ. ವಳ್ಳಿ, ಸುಬ್ರಹ್ಮಣ್ಯ, ಗಣಪತಿ ಇರತಕ್ಕಂಥದ್ದು, ಅದರ ಜೊತೆಯಲ್ಲಿ ಶಿವ. ಆ ಒಂದು ಕಾಂಬಿನೇಷನ್ಗೆ ನಿಮಗೆ ಒಳ್ಳೆ ಒಂದು ಜಮೀನ್ ಮಾಡೋ ಯೋಗ ಒಂದು ಕೂಡ ಬರುತ್ತೆ. ಅದು ಕೂಡ ಯುದ್ಧ ಮಾಡಿ ಸ್ವಲ್ಪ ಭೂಮಿಗಳನ್ನ ಕಳ್ಕೋತೀರಾ, ಮನೆಗಳನ್ನ ಕಳ್ಕೋತೀರಾ, ಸ್ವಂತ ಮನೆ ಮಾಡ್ಕೊಳಕ್ ಒದ್ದಾಡ್ಬಿಟ್ಟಿರ್ತೀರ. ಬಟ್ 30ರ ನಂತರ 32ನೇ ವಯಸ್ಸಿನ ನಂತರ ಜೀವನದಲ್ಲಿ ತುಂಬಾ ದೊಡ್ಡ ಬದಲಾವಣೆಗಳನ್ನ ನೋಡಿರ್ತೀರಿ. ಅಷ್ಟೇ ಒಂದು ನೋವನ್ನ 28 ಹಾಗೂ 32ನೇ ವಯಸ್ಸಿನಲ್ಲಿಯೂ ಕೂಡ ಒಂದು ಅವಮಾನ, ಅಪಮಾನ ನೋಡ್ತಕ್ಕಂಥದ್ದು. ಹಾಗೆಯೇ ಒಂದು
46, 47, 48ನೇ ವಯಸ್ಸಿನಲ್ಲಿಯೂ ಕೂಡ ನಷ್ಟ ಕಷ್ಟಗಳನ್ನ ನೋಡ್ತಕ್ಕಂಥದ್ದು ಅಲ್ಲಿದೆ. ಆ ಕಾಂಬಿನೇಷನ್ ವಿಚ್ ಕಮ್ಸ್. ಆ 16ನಲ್ಲಿ ನಾನು ರಿಸರ್ಚ್ ಮಾಡಿ ಇದ್ರ ಮೇಲೆ ಒಂದು ಮಾಲಿಕೆ ಪುಸ್ತಕ ಮಾಡಬೇಕು, ಸಂಖ್ಯೆಗಳ ಜೋಡಣೆಯೊಂದಿಗೆ ನಿಮ್ಮ ಭವಿಷ್ಯ ಅಂತ. ನೋಡೋಣ. ದೈವಿಚ್ಛ, ಭಗವಂತನಿಚ್ಛ, ನನ್ನ ಇಚ್ಛೆ ಏನಲ್ಲ, ನನ್ನ ಅನುಭವ ಏನು ಪಡೆದಿದ್ದೇನೆ ನಿಮ್ಮಗಳ ಜೊತೆ ನಡೀತಾ ಮಾತನಾಡ್ತಾ ಅನುಭವ ಹಂಚ್ಕೊಂಡಿದ್ದೇನೆ, ನಾನು ತಗೊಂಡು ನಿಮಗೆ ವಾಪಸ್ ಕೊಡ್ತಿರೋದು. ನೋಡೋಣ ಆ ದೈವವೇ ನಡೆಸ್ಲಿ ಅಂತ ಹೇಳ್ತಾ, ಇನ್ನು ಶ್ರವಣ ನಕ್ಷತ್ರಕ್ಕೆ ಒಂದು ವಿಶೇಷ ಇದೆ. ಶ್ರವಣ ನಕ್ಷತ್ರದ ದಿನ ತುಂಬ ಜನ ಹೇಳ್ತಿರೋದು ನಾನು ಕೇಳ್ತಿರ್ತೇನೆ, ಗುರುಗಳೇ ಒಡವೆ ಒಲಿಯೋಲ್ಲ, ಒಡವೆ ನಮ್ಮ ಮೈ ಮೇಲೆ ನಿಲ್ಲೋಲ್ಲ ಅನ್ನತಕ್ಕಂಥವರು 1 ಗ್ರಾಮ್ ಆದರೂ ಒಂದೊಳ್ಳೆ ಬಂಗಾರ ತಗೊಳ್ಳಿಕ್ಕೆ ಶ್ರವಣ ನಕ್ಷತ್ರದ ದಿನ ಪ್ರಯತ್ನ ಮಾಡಿ. 2-3 ಗ್ರಾಮ್, ಒಂದು ಮೂಗ್ಬಟ್ಟು, ಒಂದು ಚಿಕ್ಕ ಸುತ್ತಕೊಳ್ಳೋಂಥ ಒಂದು ರಿಂಗ್ ಆದರೂ ಶ್ರವಣ ನಕ್ಷತ್ರ ದಿನ ಯಾರಿಗೆ ಒಡವೆ ಪದೇ ಅಡ ಇಡ್ತಿದ್ದೀವಿ, ಮಾರ್ಕೋತಿದ್ದೀವಿ, ಕಳ್ಕೋತಿದ್ದೀವಿ ಅನ್ನೋರು ಶ್ರವಣ ನಕ್ಷತ್ರದ ದಿನ ಪ್ರಯತ್ನ ಮಾಡಿ ಅದ್ಭುತ ನಡೀತಕ್ಕಂಥದ್ದಾಗುತ್ತೆ. ಅದರಲ್ಲೂ ಶ್ರವಣ ನಕ್ಷತ್ರ ಗುರುವಾರ ಬಂದು ಬಿಟ್ಟರೆ ಬ್ಯೂಟಿಫುಲ್ ಕಾಂಬಿನೇಷನ್ ವಿಚ್ ಹ್ಯಾಪನ್ಸ್. ಪ್ರಯತ್ನ ಮಾಡಿ ನೋಡಿ. ಆವತ್ತು ಬಂಗಾರ 1-2 ಗ್ರಾಮ್ ಮನೆಯಲ್ಲಿ ಒಂದು ಗ್ರಾಮ್ ನಾಣ್ಯ ಆದ್ರೂ ಪ್ಯೂರ್ ತಗೊಬಂದು ಇಟ್ಟುಕೊಳ್ಳತಕ್ಕಂಥದ್ದು ಮಾಡಿ. ತುಂಬ ಫಲಪ್ರದ ಆಗ್ತಕ್ಕಂಥದ್ದಾಗುತ್ತೆ, ಏಳಿಗೆ ಆಗುತ್ತೆ, ಬಂಗಾರ ಉಳಿಯುತ್ತೆ. ತುಂಬ ಜನ ಉಳಿದಿಲ್ಲ ಗುರುಗಳೇ, ಏನೋ ಕಷ್ಟಕ್ಕೆ ಇದೆ, ನಾನು ಇಟ್ಟಿದ್ದೇನೆ, ಕಳ್ಕೊಂಡಿದ್ದೇನೆ ಇದೆ, ಅದು ಯಾವುದೋ ಕರ್ಮ ಸಿದ್ಧಾಂತ ಫಲ, ವ್ಯವಹಾರವೋ ನಷ್ಟವೋ ನಂಬಿಕೆಯೋ ಇನ್ನೊಂದು ನಡೆಸುತ್ತೆ. ಬಟ್ ಪದೇ ಆಗ್ತಿದೆ ಅಂದ್ರೆ ಅದನ್ನ ಉಳಿಸಿಕೊಳ್ಳಲು ಇಂಥದ್ದೊಂದು ಪ್ರಯತ್ನ ಮಾಡಿ. ಹಾಗೆ ಇನ್ನೂ ಕೆಲವರು ಹೇಳ್ತಿರ್ತಾರೆ, ನಮಗೆ ಒಂದೊಳ್ಳೆ ಬಟ್ಟೆ ತಗೊಳಕ್ ಆಗೋದೇ ಇಲ್ಲ ಗುರುಗಳೇ, ಏನೋ ಒಂದು ವಿಘ್ನ ಬರುತ್ತೆ, ಹೆಂಗಾದ್ರೂ ಮಾಡಿಬಿಟ್ಟು ಶ್ರವಣ ನಕ್ಷತ್ರ ದಿನ ಒಂದು ಪ್ರಯತ್ನ ಮಾಡಿ. ಒಂದು ಚಿಕ್ಕ ಚೂಡಿದಾರ ಆದರೂ, ಒಂದು ಚಿಕ್ಕ ಕಾಟನ್ ಸೀರೆ ಆದರೂ, ಒಂದು ಚಿಕ್ಕದಾಗಿ ಗುರುವಾರ ಶ್ರವಣ ನಕ್ಷತ್ರ ಬಂದಿದೆ ಅನ್ನತಕ್ಕಂಥ ದಿನ ಹೋಗ್ಬಿಟ್ಟು ಒಂದು ಚೂಡಿದಾರೋ, ಒಂದು ಶರ್ಟೋ, ಒಂದು ಪಂಚೆಯೋ ನಿಮ್ಮ ಅನುಕೂಲಕ್ಕೆ ಆಗುತ್ತೆ, ಹೆಂಗಾದ್ರೂ ಮಾಡಿ ಒಂದು 500,000 ರೂಪಾಯಿದು ತಗೊಬಂದು ಮನೆ ದೇವ್ರ ಮುಂದ್ಗಡೆ ಇಟ್ಟು ಅಕ್ಷತೆ ಹಾಕ್ಬಿಟ್ಟು ಅದನ್ನ ಧರಿಸಿ. ಗುರುವಾರ ಶ್ರವಣ ನಕ್ಷತ್ರ. ಬಟ್ಟೆಗಳು ಯಾಕೆ ಒಲಿಯಲ್ಲ ನಾನು ನೋಡ್ತೇನೆ. ಕೆಲವ್ರಿಗೆ ಹೇಳ್ತಿರ್ತೇನೆ, ಯಾವಾಗ್ಲೂ ಏನೋ ಕೈ ತುಂಬ ಲಕ್ಷಗಟ್ಲೆ ದುಡಿತಿರ್ತಾರೆ, ಲಕ್ಷಗಟ್ಲೆ ದುಡ್ಡು ಬರ್ತಿರುತ್ತೆ, ಬಟ್ ಸ್ಟಿಲ್ ದೇ ಗಾಟ್ ಸ್ಟಕ್ ಅಪ್. ಎಲ್ಲೋ ಒಂದು ಹಿಡ್ಕೊಳ್ತಕ್ಕಂಥ ಭಾವ. ನೀವು ಪ್ರಯತ್ನ ಮಾಡಿ ಖಂಡಿತ ಯಶಸ್ಸಾಗ್ತಕ್ಕಂಥದ್ದು ಆಗುತ್ತೆ. ಬ್ಯೂಟಿಫುಲ್. ಕೊಳ್ಳಲು, ಹೊಸ ಬಟ್ಟೆ ಕೊಳ್ಳಲು ಮತ್ತೆ ಕೊಳ್ತೀವಿ ಅಂದ್ರೆ ದುಡ್ಡು ಬರ್ತಿದೆ ಅಂತ ಅರ್ಥ. ಬಂಗಾರ ಮತ್ತೆ ಕೊಂಡ್ಕೋತಿದ್ದೇವೆ, ತಗೊಂಡ್ ಬಂದು ಧರಿಸ್ತಿದ್ದೇವೆ ಅಂದ್ರೆ ಇಟ್ ಇಸ್ ದೇರ್. ಹೊಸ ಒಡವೆ ಕೊಳ್ಳಲು ಧರಿಸಲು ಕೂಡ ಬ್ಯೂಟಿಫುಲ್ ಟೈಮ್ ಅನ್ನತಕ್ಕಂಥ ಒಂದು ಭಾವ. ಒಳ್ಳೇದಾಗ್ಲಿ. ಶ್ರವಣ ನಕ್ಷತ್ರ ಚಂದ್ರನ್ ಸಾರದಲ್ಲಿರೋದ್ರಿಂದ 100% ಗ್ರಹಣ ಪರಿಚಯ ಎದ್ದು ತೋರಿಸ್ತಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯೇ ಮೇಷರಾಶಿ. ಏನೋ ಸಿಕ್ಕಾಕೊಳ್ಳುತ್ತೆ ನಿಮ್ಮ ಸುಖ, ಯುದ್ಧ, ದೊಡ್ಡ ಅಧಿಕಾರ, ದೊಡ್ಡ ಪದವಿ, ದೊಡ್ಡ ಕೆಲಸ, ದೊಡ್ಡ ವ್ಯವಸ್ಥೆ. ಹುಷಾರಾಗಿರಿ. ಈ 3 ದಿನ ಟ್ರಿಗರ್ ಪಾಯಿಂಟ್ ಅಲ್ಲಿ ಸ್ವಲ್ಪ ಇಡುತ್ತೆ. ಇವತ್ತು ನಾಳೆ ನಾಳಿದ್ದು ಎಲ್ಲೋ ನಡೀತಿದೆ ಗ್ರಹಣ. ಎಲ್ಲೋ ಕಾಶಿಗೆ ಹೋಗ್ತೀವಲ್ವಾ ನಾವು, ಎಲ್ಲೋ ಬದ್ರಿನಾಥ್ಗೆ ಹೋಗ್ತೀವಲ್ವಾ, ಆಯ್ತಲ್ವಾ? ಸೊ ಅಲ್ಲಿ ಏನೋ ನಡೆದಿದೆ, ಸ್ಟ್ರೈಕು, ವಾಪಸ್ ಬರ್ಲಿಕ್ಕೆ ಆಗೋದಿಲ್ಲ, ಸ್ಟ್ರಕಪ್ ಆಗ್ಬಿಟ್ವಿ, ಟ್ರೈನ್ ಸ್ಟ್ರೈಕ್ ಆಯ್ತು ಅನ್ನತಕ್ಕಂಥ ಛಾಯೆ. ಸೊ ದೊಡ್ಡ ಕೆಲಸ ವ್ಯವಸ್ಥೆ ಇರತಕ್ಕಂಥವ್ರಿಗೆ ಒಂಥರ ಚಿಕ್ಕುಗಳ ಸಂತೆ. ಸಣ್ಣ ಪುಟ್ಟ ಲೇವಾದೇವಿ, ಓಡಾಟ, ಕೆಲಸ ಕಾರ್ಯ ಅನುಕೂಲ ಸಿಂಧು ಆಗತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ವೃಷಭ ರಾಶಿ. ಚಂದ್ರ ಭಾಗ್ಯಸ್ಥಾನದಲ್ಲಿದ್ದಾನೆ, ಪರವಾಗಿಲ್ಲ. ವಿಕ್ರಮ ಸ್ಥಾನವನ್ನ ನೋಡ್ತಿದ್ದಾನೆ. ಶಶಿಮಂಗಳ ಯೋಗ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಮೆಷಿನರಿ, ಲೀಗಲ್ ಸಿಸ್ಟಮ್, ಡಿಫೆನ್ಸ್ ಸಿಸ್ಟಮ್ ನಲ್ಲಿ ಇರ್ತಕ್ಕಂಥವರಿಗೆ ತುಂಬಾ ಅನುಕೂಲ ನೋಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ಮಿಥುನ ರಾಶಿ. ವಿಶೇಷವಾಗಿ ಚಂದ್ರಾಷ್ಟಮ, ವೆರಿ ಕೇರ್ಫುಲ್. ಏನಾದ್ರೂ ಒಂದು ದುಡುಕಿನ ನೋಡ್ತಾರ, ದುಡುಕಿನ ಸಾಲ ದಯಮಾಡಿ ಹೇಳ್ತಾನೆ,
ಸಾಲ ಮಾಡಿ ಮನೆ ಕಟ್ಲಿಕ್ಕೆ ಹೋಗ್ಬಿಡಿ, ಸಾಲ ಮಾಡಿ ಸೈಟ್ ತಗೊಳಕ್ ಹೋಗ್ಬಿಡಿ. ಬೆಂಗಳೂರಲ್ಲಿ 1.25 ಕೋಟಿ 30 ಫೀಟ್ ರೋಡ್ ಅಂತಾನೆ, ಈ ಕಡೆ ಒಂದು ಕಾರ್ ಈ ಕಡೆ ಒಂದು ಕಾರ್, ಒಳಗಡೆ ನಿಲ್ಲಿಸ್ಲಿಕ್ಕೆ ಜಾಗ ಇಲ್ಲ. ರಿಜಿಸ್ಟ್ರೇಷನ್ ಖರ್ಚು ಒಂದು 10%. ಇಂಟೀರಿಯರ್ ಕತೆ ಏನು, ಮನೆ ಕಟ್ಟೋದು ಸೈಟ್ ಲೆಕ್ಕ 1 ಕೋಟಿ ಇವತ್ತು ಮಿನಿಮಮ್, ಬೇರ್ ಮಿನಿಮಮ್. ಜಾಗ್ರತೆ, ದುಡುಕಬೇಡಿ. ಸೊ ಮಿಥುನ್ ರಾಶಿಗೆ ಆ ಥರದ್ದು ಕೆಲವೊಂದು ಆಸೆಗಳು ಸ್ವಲ್ಪ ಜಾಸ್ತಿ. ಸ್ವಂತ ಮನೆ, ಸ್ವಂತ ಜಾಗ, ಈ ಥರದ್ದು ಏನೋ ಒಂದು ತಂದಿಡ್ತಕ್ಕಂಥದ್ದಾಗುತ್ತೆ. ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ಬಿಟ್ಟು ಏನೋ ಸಿಕ್ಕಾಕೊಳ್ತಕ್ಕಂಥ ಛಾಯೆ ಆಗುತ್ತೆ. ಈ ಎಚ್ಚರಿಕೆ ಮಿಥುನ ರಾಶಿ. ದೂರದ ಕೆಲಸ ಬೇಡ, ಗೊತ್ತಿಲ್ಲದ ವ್ಯವಹಾರ ಬೇಡ, ರಿಸ್ಕ್ ಇರ್ತಕ್ಕಂಥ ವ್ಯವಹಾರ ಬೇಡ, ನೋಡ್ಕೊಂಡು. ಕರ್ಕಾಟಕ ರಾಶಿ, ಕೇಂದ್ರ ಸ್ಥಾನದಲ್ಲಿ ಶಶಿಮಂಗಳ ಯೋಗ ಇರೋದ್ರಿಂದ ಫ್ಯಾಂಟಾಸ್ಟಿಕ್. ರಿಯಲ್ ಎಸ್ಟೇಟ್ ಡೀಲ್ಸ್ ಅಲ್ಲಿದ್ದೀರಿ, ಪ್ರಾಜೆಕ್ಟ್ಗಳಲ್ಲಿದ್ದೀರಿ, ಡೆವಲಪರ್ಗಳಾಗಿದ್ದೀರಿ. ತಕ್ಕ ಮಟ್ಟಿಗೆ ಇವತ್ತು ಹಣಕಾಸು, ಲೆಕ್ಕಾಚಾರ, ವ್ಯವಸ್ಥೆ ಅನುಕೂಲವನ್ನು ನೋಡ್ತಕ್ಕಂಥ ಒಂದು ದಿನ. ಈ ಸರ್ವೆ ಇಲಾಖೆ, ಈ ಕೆಮಿಕಲ್ ಇಲಾಖೆ, ಈ ಒಂದು ಕಟುಕ ಇಲಾಖೆ, ಪ್ಯಾಕ್ಡ್ ಫುಡ್ ಇಲಾಖೆ, ಆಮದು ರಫ್ತು ಇಲಾಖೆ, ಡಿಫೆನ್ಸ್ ಇಲಾಖೆ, ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಆಮೇಲೆ ಲ್ಯಾಂಡ್ ಡೆವಲಪ್ಮೆಂಟ್ ಇಲಾಖೆ, ಲ್ಯಾಂಡ್ ಮೇಂಟೆನೆನ್ಸ್ ಅಧಿಕಾರಿ ಇಲಾಖೆ, ಅಡ್ಮಿನಿಸ್ಟ್ರೇಷನ್ ಇಲಾಖೆ ಅನುಕೂಲ. ಸಿಂಹ ರಾಶಿ, ಧೈರ್ಯ. ಏನೋ ಧೈರ್ಯ. ಆದರೂ ನಿಮ್ಮ ಸಪ್ತಮ ಮನೆಯಲ್ಲಿ ಗ್ರಹಣ ನಡೆಯೋದ್ರಿಂದ ನಾಳಿನ ಸಂಚಿಕೆನಲ್ಲಿ ಹೇಳ್ತಾನೆ ಗ್ರಹಣ ಛಾಯೆ ಎಷ್ಟು ದೊಡ್ಡದಾಗಿದೆ ಅಂತ. ವೆರಿ ಕೇರ್ಫುಲ್. ಯಾವುದೋ ಒಂದು ಅಪವಾದಕ್ಕೆ ಒಳಗಾಗ್ತೀರಿ, ಯಾವುದೋ ಒಂದು ಹುಷಾರು. ಆದ್ರಿಂದ ಈ ಬಂಡತನ ತುಂಬಿಸ್ತಾನೆ ಇವತ್ತೇ, ಮಾಡ್ಬಿಡೋಣ ಏನೂ ಆಗೋಲ್ಲ ಅನ್ನತಕ್ಕಂಥದ್ದು. ಸೊ ಹುಷಾರಾಗಿ ಹೆಜ್ಜೆ ಹಾಕಿ, ಅಷ್ಟೇ. ಕೇಳಿ ಮಾಡಿ, ಗೆಲ್ತೀರಿ, ಏನು ತೊಂದರೆ ಏನಿಲ್ಲ. ಯಾಕಂದ್ರೆ ಸೂರ್ಯನಿಗೆ ಗ್ರಹಣ, ಅದರ ಛಾಯೆ ನಿಮ್ಮ ಮೇಲೆ ಆಗಬೇಕು, ಅಲ್ಲೊಂದಿದೆ ಎಚ್ಚರಿಕೆ ಅಂತಕ್ಕಂಥದ್ದು. ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಕೃಷಿ, ಹೈನುಗಾರಿಕೆ, ತೋಟಗಾರಿಕೆ, ಆಮೇಲೆ ವಸ್ತ್ರೋದ್ಯಮ, ಆಮೇಲೆ ಸಿಮೆಂಟು, ಕಬ್ಬಿಣ, ಕಲ್ಲು, ಡ್ರೈವಿಂಗು, ವೆಹಿಕಲ್ಸು, ಆಟೋಮೊಬೈಲ್ಸು, ಇಂಥವುಗಳಲ್ಲಿ ಬೆಂಕಿಗೆ ಸಂಬಂಧಪಟ್ಟಂಥದ್ದು, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್. ಬ್ಯೂಟಿಫುಲ್ ಡೇ. ಇನ್ನು ಕನ್ಯಾ ರಾಶಿ, ಪಂಚಮದಲ್ಲಿ ಚಂದ್ರ ಕುಜ ಶಶಿಮಂಗಳ ಯೋಗವೇ. ಲಾಭಾಧಿಪತಿ ಪಂಚಮ, ಪರವಾಗಿಲ್ಲ, ತೊಂದರೆ ಏನಿಲ್ಲ. ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್ ಆಗಿದ್ದೀರಾ, ಪ್ರಾಪರ್ಟಿ ಕನ್ಸಲ್ಟೆಂಟ್ ಆಗಿದ್ದೀರಾ, ವೆಹಿಕಲ್ ಕನ್ಸಲ್ಟೆಂಟ್ ಆಗಿದ್ದೀರಾ, ಗಾಡಿಗಳು ಮಾರಾಟ ಮಾಡ್ಕೊಡೋದು, ಲೇಬರ್ ಮ್ಯಾನೇಜ್ಮೆಂಟ್ ಮಾಡ್ಕೊಡೋದು, ಆಮೇಲೆ ದೊಡ್ಡ ದೊಡ್ಡ ಈ ಹೋಟೆಲ್ ಇಂಡಸ್ಟ್ರಿ, ಗೋಡನ್ ಇಂಡಸ್ಟ್ರಿಗೆ ಈ ಡ್ರೈವರ್ಗಳನ್ನು ಸಪ್ಲೈ ಮಾಡೋದು, ಸರ್ವೆಂಟ್ಸನ್ನು ಸಪ್ಲೈ ಮಾಡೋದು, ಹೌಸ್ ಕೀಪಿಂಗ್ ಕೆಲಸ ಮಾಡಿಸೋದು, ಮೇಂಟೆನೆನ್ಸ್ ಕೆಲಸ ಮಾಡಿಸೋದು, ಅಲ್ಲೆಲ್ಲೋ ಈ ಒಂದು ಕನ್ಯಾ ರಾಶಿಗೆ ಅನುಕೂಲ ಕೊಡ್ತಕ್ಕಂಥ ಒಂದು ಭಾವ ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಚಂದ್ರನ ಸಾರದಲ್ಲೇ ಇರೋದ್ರಿಂದ ಒಂದು ಸ್ವಲ್ಪ ಟೆನ್ಷನ್ ಅನ್ನ ವೃತ್ತಿ ವಿಚಾರದಲ್ಲಿ ಇಡ್ತಾನೆ. ಅಲ್ಲೊಂದು ಈಗೋ, ನಾನು ಸರಿಯಾ, ಅವ್ರು ಸರಿಯಾ, ಅವ್ರು ಹೇಳಿದ್ ಮಾಡ್ಬೇಕಾ, ನನಗೆ ತೋಚಿದ್ ಮಾಡ್ಬೇಕಾ. ಯಾವತ್ತೂ ನೆನಪಿಟ್ಕೊಳ್ಳಿ, ಬಾಸ್ ಈಸ್ ಆಲ್ವೇಸ್ ರೈಟ್. ನಮ್ಮದು ಸ್ವಲ್ಪ ಸೇರಿಸ್ಕೊಳ್ಳೋಣ. ಬಾಸ್ ಈಸ್ ಆಲ್ವೇಸ್ ರೈಟ್, ನಮ್ಮದು ಸ್ವಲ್ಪ ಸೇರಿಸಿಕೊಳ್ಳೋಣ. ದಟ್ಸ್ ಇಟ್. ಬಾಸ್ ಏನೋ ಹೇಳಿದ್ರೆ ಇದನ್ನ ಮಾಡಿ, ಒಂದೊಳ್ಳೆ ಉಪ್ಪಿಟ್ಟು ಮಾಡಿ ಅಂತ. ಸರ್, ಕಾಳು ಉಪ್ಪಿಟ್ಟು ಮಾಡ್ತೇನೆ, ಅದ್ರದ್ದೊಂದು ಟೇಸ್ಟು. ಪ್ಲೇನ್ ಉಪ್ಪಿಟ್ಟು, ಇನ್ನೊಂದು ತರಕಾರಿ ಉಪ್ಪಿಟ್ಟು. ಅವ್ರು ನೋಡ, ಇದು ಚೆನ್ನಾಗಿ ಬಂದಿದೆ ಕಣಯ್ಯ ಅಂತ ಅವ್ರು ಹೇಳಿರೋದೊಂದು, ಅದಕ್ಕೆ ಮೀರಿದ ಇನ್ನೊಂದು ಚೂರು. ದಟ್ ಡ್ರೈವ್ಸ್ ಅನ್ನತಕ್ಕಂಥ ಒಂದು ಭಾವ ತುಲಾ ರಾಶಿಗೆ ಚೆನ್ನಾಗಿದೆ. ಆ ರೀತಿ ಮಾಡಿ, ನಿಮಗ್ ತೋಚಿದ್ದೆ ನೀವು ಮಾಡತಕ್ಕಂಥದ್ದಲ್ಲ. ಬಾಸ್ ಅವನೊಂದು ಕೆಲಸ ಕೊಟ್ಟಿದ್ದಾನಂದ್ರೆ ಅವನದೊಂದು ಎಕ್ಸ್ಪೆಕ್ಟೇಷನ್. ಸರ್, ನಿಮ್ಗೆ ಯಾವ ರೀತಿ ಕೆಲಸ ಬೇಕು ಹೇಳಿ, ಯಾವ ರೀತಿ, ನೀವೇನೋ ಮಾಡೋದಲ್ಲ. ಯಜಮಾನನಿಗೆ ನೆನಪಿಟ್ಕೊಳ್ಳಿ, ಅವನೊಂದು ಏನೋ ಒಂದು ಎಕ್ಸ್ಪೆಕ್ಟೇಷನ್. ನಮ್ಗೊಂದು ಸಂಬಳ ಕೊಡ್ತಾನೆ ಅಂದ್ರೆ ಈ ತರ ಮಾಡ್ತಾರೆ, ಈ ತರ ಮಾಡ್ತಾರೆ, ಈ ತರ ಮಾಡ್ತಾರೆ. ಇನ್ನೂ ಅಲ್ಲೇ ನಿಂತಿದ್ದೀರಿ ಅಂದ್ರೆ ಡಸಂಟ್ ಫಿಟ್ಸ್ ಇನ್ ಟು ದಿ ಬಾಸ್ಕೆಟ್. ಈ ಎಚ್ಚರಿಕೆ. ಏನು ವೃಶ್ಚಿಕ ರಾಶಿ, ಬ್ಯೂಟಿಫುಲ್ ಡೇ. ಆದ್ರೂ ಸುಖದಲ್ಲಿ ಗ್ರಹಣ ನಡೆಯುತ್ತೆ. ವೆರಿ ಕೇರ್ಫುಲ್ ಅಂತ ಹೇಳ್ತಾ, ಮಿಕ್ಕಂತ ಏನು ತೊಂದರೆಗಳೇನು ಇಲ್ಲ. ಬ್ಯೂಟಿಫುಲ್ ಜರ್ನಿ ಇವತ್ತು. ವೃತ್ತಿಪರವಾಗಿ ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಹೈನುಗಾರಿಕೆ, ತೋಟಗಾರಿಕೆ,
ಆಟೋಮೊಬೈಲ್ ಇಂಡಸ್ಟ್ರಿ, ವೆಹಿಕಲ್ಸ್ ಇಟ್ಕೊಂಡಿದ್ದೀರಾ, ಸರ್ವಿಸ್ ಇಂಡಸ್ಟ್ರಿ, ಫ್ಯಾಂಟಾಸ್ಟಿಕ್ ಡೇ. ಇನ್ನು ಧನುಸು ರಾಶಿ, ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ಧನುಸು ರಾಶಿಗೆ ಚಂದ್ರ 2ನೇ ಮನೆ, ಸ್ವತಃ ನಕ್ಷತ್ರದಲ್ಲಿದ್ದಾನೆ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ತಕ್ಕಂಥದ್ದು ಒಂದು ಸಣ್ಣದಾಗಿ ನೋಡ್ಕೊಳ್ಳಿ ಅಷ್ಟೇ. ನೀವು ದುಡುಕ್ಬೇಡಿ. ಮನೆಯಲ್ಲಿ ಮಾತು ಜಾರುತ್ತೆ, ಹತ್ತಿರದವ್ರ ಹತ್ರ ಮಾತು ಜಾರುತ್ತೆ, ಕುಟುಂಬದವ್ರ ಹತ್ರ ಮಾತು ಜಾರಿ ಪೆಡಸಾಗುತ್ತೆ. ತುಂಬ ದೊಡ್ಡ ಸ್ಥಾನದಲ್ಲಿರೋರು ಒಂಥರ ಮಾನಸಿಕವಾಗಿ ನೋವು ತಿನ್ನತಕ್ಕಂಥ ಬಾಧೆಯೂ ಉಂಟು. ಶ್ರವಣ ನಕ್ಷತ್ರ, ಅಷ್ಟಮಾಧಿಪತಿ ಕುಟುಂಬ ಸ್ಥಾನದಲ್ಲಿದ್ದಾಗ ಒಂಥರ ಜೈಲು ವಾಸ, ಕೋರ್ಟು ಸುತ್ತೋದು, ಯಾವುದೋ ಲಿಟಿಗೇಷನ್ಸು, ಪ್ರಾಪರ್ಟಿ ಲಿಟಿಗೇಷನ್ಸು, ಇನ್ನೊಂದು ರಿಯಲ್ ಎಸ್ಟೇಟು, ಇಲ್ಲ ಪೊಲೀಸ್ ಇಲಾಖೆ, ನೀವು ಮಾಡಬಾರದು ನಿಮ್ಮ ಮೇಲೆ ಸುತ್ತಾಕೊಳ್ಳೋದು. ಇವತ್ತು ಎಲ್ಲ ಕಡೆ ಏನು ಗೊತ್ತಾ ಮಕ್ಕಳ, ಕೂತಿ ಚೆನ್ನಾಗಿ ತಿನ್ನುತ್ತೆ, ಮೇಕೆ ಮೂತಿಗೆ ಸುತ್ತುತ್ತೆ. ಇವ್ರ ಕೈಗೊಂದು 5 ಕೋಟಿ, ತಿನ್ನೋರು ದೊಡ್ಡವ್ರು 500 ಕೋಟಿ, ಇದೇ ಸತ್ಯ. ಅಲ್ಲೊಂದು ಅಧಿಕಾರಿ, ನಮಗ ಸಸ್ಪೆಂಡ್ ಅಂದ್ರೆ ಅಧಿಕಾರಿ, ಎಲ್ಲರ ಕಣ್ಣಿಗೆ ಕಾಣಿಸೋದೇನಂದ್ರೆ ಅಧಿಕಾರಿಗಳು ಲೂಟಿ ಹೊಡಿತಿದ್ದಾರೆ. ಖಂಡಿತ ಇಲ್ಲ. ಅಧಿಕಾರಿಗಳಿಗೆ ಕೆಲಸ ಮಾಡೋದಿಷ್ಟ. 100ಕ್ಕೆ 90 ಭಾಗ ಜನ ನಾವು ಅಂದ್ಕೊಳ್ಳೋದೇನು ಗೊತ್ತಾ, ಅಧಿಕಾರಿಗಳು ಲಂಚಕೋರರು, ಭ್ರಷ್ಟರು, ಅದು ಇದು ಅಂತ. ಅಲ್ಲೆಲ್ಲ ದೊಡ್ಡವ್ರುಗಳಿಗೆ ಹೋಗುತ್ತೆ ಮಕ್ಕಳೇ, ನಿಮಗೆ ಗೊತ್ತಿಲ್ಲ ಅಷ್ಟೆ. ಯಾರೋ ತಿನ್ನೋದು, ಸಿಕ್ಕಾಕೊಂಡ್ರೆ ಇವ್ರ ಮೇಲೆ ಇಲಾಖಾ ಸಸ್ಪೆನ್ಷನ್ಸು, ಇನ್ನೊಂದು ಅದು ಇದು ವರ್ಗಾವಣೆ, ಏನೋ ಒಂದು ಲೆಕ್ಕಗಳು. ಒಂದು 6 ತಿಂಗಳಾದ್ಮೇಲೆ ಎಲ್ಲ ನೀನ್ ಸಿಗಾಕೋಬೇಕಷ್ಟೆ. ಮಾಡ್ಲಿಲ್ಲ ಅಂದ್ರೂ ಬಿಡಲ್ಲ, ಮಾಡಲೇಬೇಕು. ಸೊ ಇವತ್ತು ಸ್ವಲ್ಪ ಧನುಸು ರಾಶಿ ಅಂಥದ್ದು ಯಾವುದೋ ಒಂದು ಮಾಡ್ಕೊಂಡಿದ್ದು ನಿಮ್ಮ ಕುತ್ತಿಗೆಗೆ ಸುತ್ತಕೊಳ್ಳುತ್ತೆ, ಹುಷಾರು. ಇನ್ನು ಮಕರ ರಾಶಿ, ಸಪ್ತಮಾಧಿಪತಿ ನಿಮ್ಮ ಮನೆಯಲ್ಲೇ ಇರುವುದರಿಂದ ಬ್ಯೂಟಿಫುಲ್. ಪೂಜೆ, ಹೋಮ, ಹವನ, ವೈದಿಕ, ಮನೆ ಕಟ್ಸೋದು, ಕಟ್ಟಡ ಕಟ್ಟಿಸಿ ಬಾಡಿಗೆಗೆ ಬಿಡೋದು, ದೊಡ್ಡ ದೊಡ್ಡ ಗೋಡೌನ್ ಕಟ್ಟಿಸಿ ಬಾಡಿಗೆಗೆ ಬಿಡೋದು, ಅಂಥ ವ್ಯವಸ್ಥೆಗಳು, ಕೆಲಸ ಕಾರ್ಯಗಳು ಮಾಡಿಸೋದು, ಲೇವಾದೇವಿ, ಮಧ್ಯವರ್ತಿ, ತರಕಾರಿ ಟ್ರೇಡರ್ಸು, ಪ್ರಾಪರ್ಟಿ ಟ್ರೇಡರ್ಸು, ವೆಜಿಟೇಬಲ್ ಟ್ರೇಡರ್ಸು, ಫ್ರೂಟ್ಸು ಟ್ರೇಡರ್ಸು, ಬ್ಯೂಟಿಫುಲ್ ಜರ್ನಿ. ಕುಂಭರಾಶಿ ಸ್ವಲ್ಪ ತಲೆನೋವು, ಹುಷಾರಾಗಿರಿ. ಹಾಗಾದ್ರೆ ನಿಮ್ಮನೇಲೆ ಗ್ರಹಣ ಪ್ರಭಾವ. ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ತಂದೆ ತಾಯಿಗೆ ನೋವಿರುತ್ತದೆ. ವಯಸ್ಸಾದವ್ರ ಮನೆಯಲ್ಲಿ 60 ದಾಟಿದೆ, 70 ದಾಟಿದೆ, ಮೈಯೆಲ್ಲ ಕಣ್ಣಾಗಿರಿ. ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ವ್ಯಾಪಾರ, ದೂರದ ವೃತ್ತಿ, ಅಲ್ಲೊಂದು ಪರಿಚಯ, ಒಂದು ಒತ್ತಡ ಇರ್ತಕ್ಕಂಥದ್ದು ಇರುತ್ತೆ. ನಿತ್ಯ ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ. ಈ ಪೇಂಟರ್ ಆಗಿ, ಪ್ಲಂಬರ್ ಆಗಿ, ಟೆಕ್ನಿಷಿಯನ್ ಆಗಿ, ಎಲೆಕ್ಟ್ರಿಷಿಯನ್ ಆಗಿ, ಲಿಫ್ಟ್ ಸರ್ವಿಸ್ ಮಾಡ್ತಿದ್ದೀರಿ, ಮೇಂಟೆನೆನ್ಸ್ ಮಾಡ್ತಿದ್ದೀರಿ, ತೋಟಗಾರಿಕೆ ಮೇಂಟೆನೆನ್ಸ್ ಮಾಡ್ತಿದ್ದೀರಿ, ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀರಿ, ಬ್ಯೂಟಿಫುಲ್ ಜರ್ನಿ ಆಗತಕ್ಕಂಥ ಒಂದು ದಿನ. ಇನ್ನು ಮೀನ ರಾಶಿ, ಲಾಭದಲ್ಲಿ ಚಂದ್ರ, ವ್ಯಯದಲ್ಲಿ ಗ್ರಹಣ ನಡೆಯುತ್ತೆ. ಒಳ್ಳೇದೇ, ಸಿಕ್ಕಾಬಟ್ಟೆ ಖರ್ಚುಗಳು ತಂದುಕೊಳ್ಳುತ್ತೆ. ಅದ್ರ ಬಗ್ಗೆ ನಾಳೆ ಮಾತಾಡ್ತಾನೆ. ಸೂರ್ಯಗ್ರಹಣ ಯಾವ ರೀತಿ ಎಲ್ಲರ ಮೇಲೂ ಒಂದು 20-25% ಪ್ರಭಾವ. ದೊಡ್ಡ ಅನಾಹುತ ಏನಲ್ಲ, ಚಂದ್ರಗ್ರಹಣ ಅನಾಹುತ. ಅಮ್ಮನೇ ಮಲೆ ಬಿಡ್ತು ಅಂದ್ರೆ ಹೋಯ್ತು ಮಕ್ಕಳೇ. ನೋಡಿ, ತುಂಬಾ ಜನಕ್ಕೆ ಗೊತ್ತಿಲ್ಲ, ಒಂದು ಗಂಡ ಸತ್ತಡೆ ಒಂದು ಹೆಣ್ಣಿಗೆ ಏನ್ ಹೆಸರು ಹೇಳ್ತಾರೆ ಹೇಳಿ? ವಿಧವಾ ಅಂತ ಹೇಳ್ತಾರೆ, ಹೌದಲ್ವಾ? ಅಮ್ಮಂದ್ರ ನೋವು ಕೊಡ್ಲಿಕ್ಕೆ ಹೇಳ್ತಿಲ್ಲ, ಆ ರೀತಿ ಕರೀತಾರೆ. ವಿಧವೆ, ವಿಧವಾ ಅಂತ ಹೇಳ್ತಾರೆ. ಸರಿ, ಅದೇ ಒಂದು ಪತ್ನಿ ಸತ್ತರೆ ಗಂಡನನ್ನ ಏನು ಅಂತ ಕರೀತಾರೆ ಗೊತ್ತಿದೆಯಾ? ಅನಾಥ ಅಂತ ಕರೀತಾರೆ. ಅವನಿಗಿನ್ಯಾರೂ ಇಲ್ಲ ದಿಕ್ಕು ಇಲ್ಲ. ನನ್ನ ಅಪ್ಪನೆಲ್ಲ ಅದನ್ನ ನೋಡಿದ್ದಾರೆ. ನಾನು ತುಂಬಾ ಕ್ಲೋಸ್ ಆಗಿ ಮಾತಾಡ್ತಿದ್ದೆ. ಬಿಡೋ, ನಿಮ್ಮ ಅಮ್ಮ ಇರೋವರೆಗೂ ಕಣೋ ನನಗೆ ಬಲ, ಒಂಟಿ ಅನ್ಸುತ್ತೆ ಕಣೋ, ಅನಾಥ ಅನ್ಸುತ್ತೆ ಕಣೋ. ನೀವು ನೋಡಿ, ತಾಯಂದ್ರು ನಿಜವೇ ನೋವೇ, ಯಾರಿಗಾದರೂ ಸರಿಯೇ. ಪತಿ ಇಲ್ಲ ಅಂದ್ರೆ ನೋವೇ. ಆದ್ರೂ ಮಕ್ಕಳು, ಮೊಮ್ಮಕ್ಕಳು, ಸಂಬಂಧಗಳು, ಇನ್ನೊಂದು ಅಂತ ಹಾಗೆಯೇ ಕಟ್ಕೋತಾರೆ. ನಿಜವೇ, ಆಕೆಯನ್ನ ಶುಭ ಕಾರ್ಯಗಳಿಗೆ ಕೆಲವರು ಕರೆಯಲ್ಲ, ಮೂರ್ಖರು. ಅವ್ರಿಗೆ ಗೊತ್ತಿಲ್ಲ. ಶುಭ ಕಾರ್ಯಕ್ಕೆ ಅವ್ರು ಬಂದು ಆತ್ಮತೃಪ್ತಿಯಿಂದ ಅವ್ರನ್ನ ಕರೆಸಿ ನೀವು ಸುಮ್ಮನೆ ಕುಳ್ಳರಿಸಿ ಸಾಕು.
ಬಾ ನನ್ನನ್ನು ಕರೆದ್ರಪ್ಪ ಈ ಮನೆ ತಂಪಾಗ್ಲಿ ಅಂತ ತಾಯಿ ಮನಸ್ಸಲ್ಲಿ ಅಂದ್ಕೋಬಿಟ್ರೆ ಆ ಮನೆಯಲ್ಲಿ ಯಾವಾಗಲೂ ಶುಭ ಕಾರ್ಯಗಳೇ. ಮೂರ್ಖರು. ಯಾಕೆಂದ್ರೆ ಆ ತಾಯಿ ಒಂಟಿಯಾಗಿ ಪರಿತಪಿಸ್ತಿರುತ್ತೆ, ನನ್ನನ್ನು ಯಾರೂ ಕರೆಯಲ್ವಾ, ನನ್ನನ್ನು ಯಾರೂ ಕರೆಯಲ್ವಾ, ನನ್ನನ್ನು ಯಾರೂ ಕರೆಯಲ್ವಾ ಅಂತ. ನೀವು ಕರೆದ್ ನೋಡಿ, ಬಾಳು ಬಂಗಾರ, ಬಾಳು ಬಂಗಾರ. ಇವತ್ತು ನನ್ನ ಮನೆ ನಾನು ಇಷ್ಟು ಆನಂದವಾಗಿದ್ದೇನೆ ಅಂದ್ರೆ ಅದಕ್ಕೆ ಕಾರಣ ಒಂದಿಬ್ರು ಮೂವರು ಇದ್ದಾರೆ ನನ್ನ ಕುಟುಂಬದಲ್ಲಿ. ನೀವು ಇಲ್ಲೇ ಇರಬೇಕು. ಮೊನ್ನೆ ಕೂಡ ನಮ್ಮ ಅಕ್ಕ ಏನೋ ಎಲ್ಲ ಬಿಟ್ಟು ಹೋಗ್ತೀನಿ ಅಂತೀಯ, ನನ್ನನ್ನು ಬಿಟ್ಟು ಹೋಗ್ಬಿಡ್ತೀಯ. ಇಲ್ಲ ಬಿಡಮ್ಮ, ನಿಮ್ಮ ಜವಾಬ್ದಾರಿಗಳು ಕೊಡ್ತೇನೆ, ಹಂಗಂದ್ರೆ ಕೊಟ್ಬಿಟ್ಟು ಹೊರಟೋಗ್ತೀನಿ. ಇಲ್ಲಪ್ಪ ಕೊಟ್ಟು ಬಿಡ್ತಾನೆ, ಏನೇನು ಇದೆಯೋ ನೀನು ನನ್ನ ಜೊತೆಲೇ, ನೀನು ಗಾಬರಿ ಬೀಳ್ಬೇಡಮ್ಮ. ಅಯ್ಯೋ ನಾನು ಚೆನ್ನಾಗಿರಲ್ಲ, ಆ ಥರ ಆಗ್ಬಿಟ್ರೆ ನೀನು ಇರೋದಕ್ಕೆ ನಮ್ಮ ಮನೇಲಿ ನೆಮ್ಮದಿಯಮ್ಮ, ಆ ಮಾತು ತಪ್ಪಾಗಿ ತಿಳ್ಕೊಬೇಡ, ಸಂಕಟ ಪಡಬೇಡ ಅಂತ ಕಣ್ಣಲ್ಲಿ ನೀರು ಹಾಕ್ಬಿಡ್ತು. ಅಯ್ಯೋ ಸುಮ್ಮನಿರೋ ತಾಯಿ ಅಂತ ಹೇಳ್ಬಿಟ್ಟು. ಆದರೆ ಒಂದು ಗಂಡಿಗೆ ಆಗಲ್ಲ. ಆ ಕೇಳೋರು, ಹೇಳೋರು, ನೋಡೋರು, ಕೊಡೋರು, ಮಾಡೋರು, ಯಾರು ಏನೇ ಮಾಡಿದ್ರು ಅವನು ಅನಾಥನೇ. ಬರೆದಿಟ್ಕೊಳ್ಳಿ. ಹೌದು ಅಲ್ವೋ? ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ, ಕಾಯ್ತಿರ್ತಾನೆ. ಹಾಗಂದ್ರೆ ನಾನು ನೋಡಿದ್ದಾನೆ, ಆತ ಅನಾಥ. ನನ್ನ ಅಜ್ಜನನ್ನು ನೋಡಿದ್ದಾನೆ. ಸೊ ಮೀನ ರಾಶಿಗೆ ಬ್ಯೂಟಿಫುಲ್ ಡೇ ವೃತ್ತಿಪರವಾಗಿ. ಅದರಲ್ಲೂ ಕ್ಷೀರ, ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಬೆಂಕಿ, ಮೆಷಿನರಿ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ಎಕ್ಸ್ಪೋರ್ಟ್, ಇಂಪೋರ್ಟ್, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರಗಳು ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.